ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಖಾಸಗಿ ಫೈನಾನ್ಸ್ನವರ ದೌರ್ಜನ್ಯ ಮಿತಿ ಮೀರ್ತಾ ಇದೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಸಾಲ ವಸೂಲಿಗಾಗಿ ಸಾಲ ವಸೂಲಿಯ ಹೆಸರಿನಲ್ಲಿ ಸಾಕಷ್ಟು ಟಾರ್ಚರ್ಗಳನ್ನ ಕೊಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಒಂದು ಕಡೆಯಲ್ಲಿ ಜನ ಊರು ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ, ತಮ್ಮ ಮನೆಗೆ ಬರೋಕೆ ಹೆದರ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೈಕ್ರೋ ಫಿನಾನ್ಸ್ನವರ ಟಾರ್ಚರ್ನಿಂದಾಗಿ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ ಸಾಲ ವಸೂಲಾತಿ ಹೆಸರಿನಲ್ಲಿ ಕೊಡುವಂತ ಈ ಟಾರ್ಚರ್ ಎಷ್ಟರ ಮಟ್ಟಿಗೆ ಸರಿ? ಮೈಕ್ರೋ ಫಿನಾನ್ಸ್ನವರು ಸರಿಯಾಗಿ ಮಾನದಂಡಗಳನ್ನ ಅನುಸರಿಸ್ತಾ ಇದ್ದಾರಾ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಸಾಲದ ಶೂಲ ದೌರ್ಜನ್ಯ ಸರಿನಾ? ಜನ ಕಷ್ಟಕಾಲದ ಸಂದರ್ಭದಲ್ಲಿ ಸಾಲದ ಮೊರೆ ಹೋಗ್ತಾರೆ. ಸಾಲ ತೀರ್ಸೋಕಾಗದೆ ಕೆಲವೊಂದಿಷ್ಟು ಜನ ಪಡಬಾರದ ಕಷ್ಟಗಳನ್ನ ಪಡ್ತಾರೆ. ಆದ್ರೆ ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರಾ? ಯಾರೇ ಆಗಲಿ, ಬ್ಯಾಂಕ್ ಅವರಾಗ್ಲಿ, ನಿಮ್ಮ ಸ್ನೇಹಿತರಾಗ್ಲಿ, ಮೈಕ್ರೋ ಫಿನಾನ್ಸ್ ಅವರಾಗ್ಲಿ, ಇನ್ನು ಬೇರೆ ಬೇರೆ ಎಲ್ಲ ಕಡೆಯಲ್ಲಿ ಸಾಲ ಕೊಟ್ಟವ್ರು ಯಾರು ಸುಮ್ಮನೆ ಇರೋದು ಇಲ್ಲ. ಆದ್ರೆ ಸಾಲ ವಸೂಲಾತಿಗೆ ಟಾರ್ಚರ್ ಹೆಚ್ಚಾಗ್ತಾ ಇದೆ ಎನ್ನುವಂತ ಆರೋಪ. ಭಯ ಬಿದ್ದು ಮನೆಯನ್ನ ತೊರಿತಾ ಇದ್ದಾರೆ ಜನ. ಚಾಮರಾಜನಗರ ಜಿಲ್ಲೆಯಲ್ಲಿ ಊರು ತೊರೆದಿದ್ದಾರೆ ಜನ. ಸಾಲ ವಸೂಲಿಗಾಗಿ ಫೈನಾನ್ಸ್ ಕಂಪನಿಯವರು ಟಾರ್ಚರ್ ಕೊಡ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಜನ ಕಂಗಾಲಾಗಿದ್ದಾರೆ. ಸದ್ಯ ಈ ರೀತಿಯಾದಂಥ ಟಾರ್ಚರ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಒಂದು ಪ್ರಶ್ನೆ. ಹಾಗೆಯೇ ಮೈಕ್ರೋ ಫಿನಾನ್ಸ್ನವರು ಮಾರ್ಗಸೂಚಿಗಳನ್ನು ಸರಿಯಾಗಿ ಅನುಸರಿಸ್ತಾ ಇದ್ದಾರೆ ಎನ್ನುವಂಥದ್ದಾಗಿ, ಸಾಲ ಯಾವ ದಿವಸ ನೀವು ಕಟ್ಟಬೇಕು ಆ ದಿವಸ ಕಟ್ತಾ ಇದೆ, ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳು ನಿಮ್ಮಲ್ಲೂ ಕೂಡ ಸಾಮಾನ್ಯವಾಗಿ ಇರಬಹುದು. ಟಾರ್ಚರ್ ಕೊಡಬಹುದಾ ಅವರು? ಈ ರೀತಿಯಾಗಿ ಮಾನಸಿಕವಾಗಿ ಕಿರುಕುಳವನ್ನು ನೀಡಬಹುದಾ? ಎಲ್ಲ ವಿಚಾರಗಳ ಕುರಿತು ನಾವು ನಿಮಗೆ ಈ ವಿಶೇಷ ಕಾರ್ಯಕ್ರಮದ ಮೂಲಕ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಸಂಬಂಧ ಚಾಮರಾಜನಗರ ತಹಶೀಲ್ದಾರ್ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮತ್ತೆ ಗೋಡಿಪುರ ಎಲ್ಲ ಸೇರ್ಕೊಂತ ಒಂದು 5-6 ಕುಟುಂಬ ವಲಸೆ ಹೋಗಿರೋದು ಕಂಡು ಬರ್ತಾ ಇದೆ. ಅದರಲ್ಲಿ ಒಂದು ಕುಟುಂಬ ಇಲ್ಲೇ ವಾಸ ಇದ್ದಾರೆ. ಅವ್ರಿಗೆ ಏನಂದ್ರೆ ಅಲ್ಲಿ ಒಂದು 4 ಫೈನಾನ್ಸ್ ಇದರಿಂದ ಅವರು ಸಾಲ ತಗೊಂಡಿದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ವಸೂಲಿ ಮಾಡಿದ್ದಾರೆ ಅಂದ್ರೆ ತುಂಬಾ ಅವಾಚ್ಯವಾಗಿ ಮಾತಾಡ್ತಾರೆ. ಈ ತರ ಎಲ್ಲ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಾವು ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೌದು ಕಷ್ಟಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ನಾವು ಅವ್ರಿಗೂ ಸಹ ಧೈರ್ಯ ತುಂಬಿದೀವಿ. ಇದು ಯಾವುದಕ್ಕೂ ತೊಂದರೆ, ನೀವೇನು ಅವಘಡ ಮಾಡ್ಕೊಳ್ಬೇಡಿ, ನಿಮ್ ಜೊತೆಗೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತೆ ಲಾಡಳಿತ ಎಲ್ಲ ಜೊತೆಗಿರುತ್ತೆ. ಏನೇ ತೊಂದರೆ ಆದ್ರೂ ನಮ್ಮ ಗಮನಕ್ಕೆ ತನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಮ್ದು ಕಂಟ್ರೋಲ್ ರೂಮ್ದೆಲ್ಲ ನಂಬರ್ ಎಲ್ಲ ಕೊಟ್ಟಿದ್ದೀವಿ. VA PDO ಮತ್ತೆ ನನ್ನ ನಂಬರ್ ಕೂಡ ಕೊಟ್ಟಿದ್ದೀವಿ. ಅದಲ್ಲದೆ ಮತ್ತೆ ಇನ್ನ 4-5 ಕುಟುಂಬ ಅವರು ಸಾಲ ತಡಿಲಾರ್ದೆ ಊರು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಮಗು ಮೈಸೂರಿಗೆ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರ ವಾಸನು ಮೈಸೂರಲ್ಲಿದ್ದಾರೆ. ಇನ್ನುಳಿದವರು ಬೆಂಗಳೂರು ಆ ಕಡೆ ಎಲ್ಲ ಹೋಗಿದ್ದಾರೆ. ಅದು ಒಂದು ಕುಟುಂಬ ಹೊರಗಡೆ ಹೋಗಿದೆ. ಆದರೆ ಮಕ್ಕಳು ಇಲ್ಲಿ 2 ಮಕ್ಕಳು ಇಲ್ಲಿ ಹಾಸ್ಟೆಲಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸಾಲ ಮಾಡಿ ಊರು ಬಿಟ್ಟು ಓಡ ಹೋಗಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಮೈಕ್ರೋ ಫಿನಾನ್ಸ್ನವರು ಟಾರ್ಚರ್ ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆರ್ಥಿಕ ತಜ್ಞರಾಗಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚಿಂತಕರಾಗಿರುವಂಥ ವಿವೇಕಾನಂದ HK ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಆರ್ಥಿಕ ತಜ್ಞರಾಗಿರುವಂಥ ಅನಿಲ್ ಭಾರದ್ವಾಜ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ವೆಲ್ ಸರ್. ಹೇಮಂತ್ ಕುಮಾರ್ ಸರ್, ಗಮನಿಸ್ತಾ ಇದ್ವಿ, ಸಾಲ ಕೊಟ್ಟವನು ಯಾರು ಸುಮ್ಮನೆ ಬಿಡೋದಿಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸಾಲ ತಗೊಂಡವನು ಕಟ್ಟಲೇಬೇಕು. ಅವನು ಕಷ್ಟ ಕಾಲದಲ್ಲಿ ಸಾಲ ಕೊಟ್ಟಿರ್ತಾರೆ, ಕಟ್ಟಲೇಬೇಕಾಗತ್ತೆ. ಆದರೆ ಕೊಡುವಂಥ ಟಾರ್ಚರ್ ಇದು ಸರಿನಾ ಅನ್ನುವಂಥ ಪ್ರಶ್ನೆ ಸರ್. ನೀವೇನು ಹೇಳ್ತೀರಾ? ಈ ಘಟನೆಗಳನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಗೇನು ಅನಿಸ್ತು ಸರ್? ಫಸ್ಟ್ ಆಫ್ ಆಲ್ ನಮ್ಮ ವ್ಯವಸ್ಥೆ ಸರಿಗಿಲ್ಲ. ಓಕೆ, ಈ ಇಕೋಸಿಸ್ಟಮ್ ಅಂತಾರಲ್ಲ, ಈ ಒಂದು 2 ಮಿನಿಟ್ಸ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಓಕೆ, ಈ ಮೈಕ್ರೋ ಫೈನಾನ್ಸಿನ ಟೋಟಲ್ ಮಾರ್ಕೆಟನ್ನು ನೀವು ನೋಡಿದರೆ 2.5 ಲಕ್ಷ ಕೋಟಿ.
ಈ ಮೈಕ್ರೋ ಫೈನಾನ್ಸ್ ಅನ್ನೋದನ್ನ ಈ ಪ್ರಪಂಚದಲ್ಲಿ ಅಥವಾ ಇದನ್ನು ಹುಟ್ಟಿಸೋದಕ್ಕೆ ಈ ದೇಶದಲ್ಲಿ ಅಥವಾ ಇಡೀ ವರ್ಲ್ಡಲ್ಲಿ ಹುಟ್ಟಿಸೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ಬ್ಯಾಂಕಿಂಗ್ ಸೆಕ್ಟರ್ ಕಂಪನೀಸು ಹೋಮ್ ಲೋನ್ಗಳು ಒಂದು ಕೊಲಾಟ್ರಲ್ ಕೇಳುತ್ತವೆ. ಹಂಗಂದ್ರೆ ನಾನು 50 ಲಕ್ಷ ಬೇಕು ಅಂದ್ರೆ ಬಿಲ್ಡಿಂಗ್ ಕೊಡು, ನಿನ್ನೊಂದು ಆಸ್ತಿ ಪತ್ರ ಕೊಡು, ಏನೋ ಒಂದು ಕೊಲಾಟ್ರಲ್ ಕೇಳುತ್ತೆ. ಇದನ್ನ ಕೊಡಕ್ಕಾಗದೇ ಇರೋರಿಗೆ ಸಾಲಗಳು ಬೇಕಾಗಿದ್ದಾಗ ಈ ಮೈಕ್ರೋ ಫೈನಾನ್ಸ್ಗಳು ಸಣ್ಣ ಸಣ್ಣ ದುಡ್ಡುಗಳನ್ನ ಕೊಡೋದಕ್ಕೆ 1 ಲಕ್ಷ 2 ಲಕ್ಷದವರೆಗೂ ಸಾಲಗಳ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಇದು ಮಾಡಿರೋ ಪ್ರೋಗ್ರಾಮ್. ಇದು ಮಾಡಿರೋ ಉದ್ದೇಶ ಚೆನ್ನಾಗಿದೆ, ಆದ್ರೆ ಇದಕ್ಕೆ ಲಂಗು ಲಗಾಮೆ ಇಲ್ಲ. ಕಾರಣ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, RBI ಇದನ್ನ ಹುಟ್ಟಾಕಿದೆ, ಮಿನಿಸ್ಟ್ರಿ ಆಫ್ ಮೈಕ್ರೋ ಫೈನಾನ್ಸ್ ಇದೆ, ಆದ್ರೆ ಇವರು ಯಾವ ರೀತಿ ಆಪರೇಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಾಪರ್ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇಲ್ಲ, ಮಾನಿಟರಿಂಗ್ ಇಲ್ಲ, ಎಕ್ಸಿಕ್ಯೂಷನ್ ಆಗಿದೆ ಅಂದ್ರೆ ಒಂದು ಗ್ರೀವಿಯನ್ಸಸ್ ಸೆಲ್ಗಳಿಲ್ಲ, ಸ್ಪೀಡ್ ಆಗಿ ಗ್ರೀವಿಯನ್ಸ್ಗಳನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಲ್ಲ. ಇವಾಗ ನೀವು ಒಂದು ಪ್ರಾಬ್ಲಮ್ ಕೇಳ್ಬೋದು, ಏನು ಗ್ರೀವಿಯನ್ಸ್ ಪ್ರಾಬ್ಲಮ್ ಅಂದ್ರೆ, ಸರ್ ಶ್ರೀಮಂತನ ಹತ್ರ ದುಡ್ಡಿರುತ್ತೆ, ಅವ್ನು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತಾನೆ. ಒಬ್ಬ ಕಡು ಬಡವ ಅವನ ಹತ್ರ ಒಂದು 10,000 ರೂಪಾಯಿ ಸಾಲ ಇಸ್ಕೊಂಡಿರ್ತಾನೆ, ಅವನ ಹತ್ರ ದಬ್ಬಾಳಿಕೆ ಮಾಡಿದ್ರೆ ಅವ್ನು ಯಾವ ಕೋರ್ಟ್ಗೆ ಹೋಗ್ತಾನೆ? ಇದು ಒಂದು ಭಾಗ. ಇದರಲ್ಲಿ ನಾನು ಹಲವಾರು ಭಾಗದಲ್ಲಿ ಹೇಳ್ತೀನಿ. ನಮ್ಮ ಜನತೆಯ ಭಾಗದಲ್ಲೂ ಪ್ರಾಬ್ಲಮ್ ಇದೆ. ಏನ್ ಹೇಳಿದ್ರೆ, 4 ಕಡೆ 5 ಕಡೆ ಸಾಲ ತಗೊಳ್ತಾರೆ. ಈಗ ಇಂಡಿವಿಜುವಲಿ ಪ್ರಾಬ್ಲಮ್, ಇದರಲ್ಲಿ ಸಮಸ್ಯೆ ಆಗ್ತಿರೋದನ್ನ ಸ್ವಲ್ಪ ಹುಡುಕ್ ನೋಡಿದ್ರೆ ಒಂದು ಗುಂಪು ಸಿಗುತ್ತೆ ನಿಮಗೆ. ಅವರು ಸತತವಾಗಿ ಇಂಥದ್ರಲ್ಲೇ ಸೇರ್ಕೊಂಡಿರ್ತಾರೆ. ಒಂದು 5 ಸಲ ಇವನಂತರ ದುಡ್ಡು ಕೊಡ್ತಾನ ಕೊಡು, ಇವನತ್ರ ಕೊಡ್ತಾನ ಕೊಡು, ಕೊನೆ ಎಲ್ಲೂ ಕೊಡಕ್ಕಾಗ್ದಿರಾ ಈ ತರ ಸಮಸ್ಯೆಗಳಾಗುತ್ತೆ. ಅದಕ್ಕೆ ಅಂತ ಮೈಕ್ರೋ ಫೈನಾನ್ಸ್ ಕರೆಕ್ಟ್ ಇದೆ ಅಂತ ಹೇಳ್ತಾನೆ ಇಲ್ಲ. ಎಲ್ಲಿ ಮೈಕ್ರೋ ಫೈನಾನ್ಸ್ ತಪ್ಪಾಗಿದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್ಕಾರಗಳು ಕೊಡೋ ಫಾರ್ಮಲ್ ಆರ್ಗನೈಸೇಷನ್ ನಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಇಲ್ಲ. ಈ ಇನ್ಫಾರ್ಮಲ್ NGOಗಳು ನಡೆಸ್ತಾ ಇರೋದು, ಈ ಫಾರಿನ್ ಫಂಡ್ಗಳಿಂದ ನಡೆಸ್ತಾ ಇರೋ, ಯಾರು ಬೇಕಾದ್ರೂ ಇವಾಗ ಮೈಕ್ರೋ ಫೈನಾನ್ಸ್ ಮಾಡ್ಬೋದು. ನಾನು ನೀವು ಓಪನ್ ಮಾಡ್ಬೋದು, ಒಂದು ಪಾರ್ಟ್ನರ್ಶಿಪ್, ಒಂದು ಟ್ರಸ್ಟ್ ಓಪನ್ ಮಾಡಿ ಮೈಕ್ರೋ ಫೈನಾನ್ಸ್ ಮಾಡ್ತಿದೀವಿ ಅಂತ. ಇದರಲ್ಲಿ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂದ್ರೆ, ಇವರು ಕೊಡ್ತಾ ಇರೋ ಬಡ್ಡಿ ದರಗಳು, ಇವರು ಕೊಡ್ತಾ ಇರೋ ಏನಪ್ಪ ಸ್ಲ್ಯಾಬ್ಗಳು. ನೀವು ಹೋಗಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನಿಮಗೆ 12% 15% ಬಡ್ಡಿ ಅಂತಾರೆ. ಒಂದೇ ಒಂದು ದಿನ ಎಕ್ಸ್ಟ್ರಾ ಆಯ್ತು ಅಂದ್ರೂ ಕೂಡ ಎಲ್ಲಾ 3 ತಿಂಗಳಿಗೂ ಸೇರ್ಬಿಟ್ಟು ನೀವು ನಮಗೆ ಎಕ್ಸ್ಟ್ರಾ ಬಡ್ಡಿ ಅಂತ ಕೇಳ್ತಾರೆ. ಈ ತರ ಬಡ್ಡಿ ಏನಾಗಿದೆ ಅಂದ್ರೆ, ಒಂದು ಕ್ರೆಡಿಟ್ ಕಾರ್ಡ್ಗಿಂತ ದೊಡ್ಡ ಬಡ್ಡಿ ಆಗ್ಬಿಟ್ಟಿದೆ. ಕ್ರೆಡಿಟ್ ಕಾರ್ಡೇ ಒಂದು ದೊಡ್ಡ ಮಾಫಿಯಾ. ಇದು ಕ್ರೆಡಿಟ್ ಕಾರ್ಡ್ಗಿಂತ 40% 50% ಅಷ್ಟು ಬಡ್ಡಿಗಳನ್ನ ಸತತವಾಗಿ ತಗೊಳ್ಳೋ ತರ ಆಗೋಗಿದೆ. ಇದರಲ್ಲಿ ಏನಾಗ್ತಾ ಇದೆ, ಸರ್ಕಾರದ ಇವಾಗ ಲೀಗಲ್ ಪ್ರೊಸೀಡಿಂಗ್ಸ್ ನೋಡೋಣ, ಆಯಾಮಗಳನ್ನು ನೋಡ್ಕೊಂಡ್ ಬಂದ್ರೆ ಗೊತ್ತಾಗುತ್ತೆ. ಈ ಮೈಕ್ರೋ ಫೈನಾನ್ಸ್ ಅವರು ಸರ್ಕಾರದಿಂದ ಹೋಗ್ಬಿಟ್ಟು ಒಂದು ಕೋರ್ಟ್ ಕೇಸ್ ಹಾಕಿದ್ರೆ ಅವ್ರ ದುಡ್ಡು ಬೇಗ ಬರುತ್ತಾ? ಬರಲ್ಲ. ಯಾತಕ್ಕೆ ಅಂದ್ರೆ ಅವ್ರೊಂದು 3 ವರ್ಷ 4 ವರ್ಷ ಎಳಿತಾರೆ. ಅಲ್ಲಿ ಕೋರ್ಟ್ ಮುಂದೆ ಏನಾಗುತ್ತೆ, ಸರ್ ನನ್ನ ಸ್ವಾಮಿ ನನ್ನ ಹತ್ರ ಇರೋದು 5,000 ಅದ್ ಕೊಟ್ಟು ಕಳ್ಸಪ್ಪ, ಈ ತರ ಮಾಡಿದ್ರೆ ಅವರು ನಡೆಯಕ್ಕಾಗಲ್ಲ. ಇದಕ್ಕೆ ನಾನು ಹೇಳಿದೆ, ಇಕೋಸಿಸ್ಟಮ್ ತಪ್ಪಿದೆ. ಇದರಿಂದ ಮತ್ತೆ ಬರೋದಕ್ಕೆ ಏನಾಗುತ್ತೆ ಅಂದ್ರೆ, ಎಲ್ಲಿ ಸಮಸ್ಯೆ ಇದಕ್ಕೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ದಬ್ಬಾಳಿಕೆಗಳಿದ್ದಾರೆ. ಇದರಲ್ಲಿ ಮುಖ್ಯವಾದ ಸಮಸ್ಯೆ ಏನು ಅಂದ್ರೆ, ತುಂಬಾ ಜನ ಫಾರಿನ್ ಫಂಡ್ಗಳನ್ನ ತಗೊಂಡಿದ್ದಾರೆ. ಫಾರಿನ್ ಫಂಡ್ಗಳಿಂದ ತಗೊಂಡು ಈ ಮೈಕ್ರೋ ಫೈನಾನ್ಸ್ ಓಪನ್ ಮಾಡಿದ್ದಾರೆ. ಇವ್ರಿಗೆ ಏನಿರುತ್ತೆ, ಟಾರ್ಗೆಟ್ ಇರುತ್ತೆ. ಓ ನೀನು ಇಷ್ಟು ಪಾಲಿಸಿ ಮಾಡಬೇಕು, ನನಗೆ ಇಷ್ಟು ರಿಟರ್ನ್ ತೋರಿಸಬೇಕು, ಯಾಕೆ ನಾನು ಬಡ್ಡಿ ಅವ್ನು ಬಂಡವಾಳ ಹಾಕಿದ್ದಾನೆ, ದುಡ್ಡು ತಗೋಬೇಕು, ಅವನು NGO ಸೋಷಿಯಲ್ ಸರ್ವಿಸ್ ಮನೋಭಾವದಲ್ಲೇ ಮಾಡ್ತಿಲ್ಲ. ಈ ತರದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಶ್ರೀಸಾಮಾನ್ಯನಿಗೆ ತುಂಬಾ ಏಟು ಬೀಳ್ತಾ ಇದೆ. ಯಾತಕ್ಕೆ ಅಂದ್ರೆ, ನಮ್ಮಂತ ವಿದ್ಯಾವಂತರಿಗೆ ಒಂದು 35 ಪೇಜ್ ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ಗಳು ಕೊಟ್ಟು ಒಂದು ಸಾಲ ತಗೋಬೇಕು ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಒಂದು ಶ್ರೀಸಾಮಾನ್ಯನ ಹತ್ರ ಹೋಗಿ ಎಲ್ಲದಕ್ಕೂ ಅವನಿಗೆ ದುಡ್ಡು ಬೇಕು, ಅವ್ನು ಎಲ್ಲದಕ್ಕೂ ಸೈನ್ ಆಗ್ತಾನೆ, ಎಲ್ಲ ಹೆಬ್ಬೆಟ್ ಹೊತ್ಕೊಂಡು ಬರ್ತಾನೆ. ಆಮೇಲೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಮಾಡಿದಾಗ ಹೇಗಾಗುತ್ತೆ, ಶ್ರೀಸಾಮಾನ್ಯನಿಗೆ ಅರ್ಥ ಆಗೋ ತರ ಒಂದು 10 ಪಾಯಿಂಟ್ ಇರಬೇಕು. ನಿಜ ಸರ್, ನಿಜ. ಇನ್ನೊಂದು ಕೊಡ್ಲಿಲ್ವಾ, ನೀನೊಂದು ಕಡೆ ಹೋಯ್ತು ಅಂದ್ರೆ ಒಂದು ಚಿಕ್ಕದಾದ ವ್ಯವಸ್ಥೆ, ಅಲ್ಲಲ್ಲೇ ವ್ಯವಸ್ಥೆ. ಇವಾಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದ್ರು, ಈ ತರದೊಂದು ಚಿಕ್ಕದಾಗಿ ಒಂದು ಅಪಾಯಿಂಟ್ ಮಾಡ್ರಿ, ಅಲ್ಲಲ್ಲೇ ಸಾಲ್ವ್ ಆಗಬೇಕು. ಆ ಮೀಡಿಯೇಷನ್ ಸೆಂಟರ್ಗಳು ಓಪನ್ ಆಗಬೇಕು. ಇಕೋಸಿಸ್ಟಮ್ ನಲ್ಲಿ, ಪಾಲಿಸಿ ಮೇಕಿಂಗ್ ನಲ್ಲಿ, ಸೆಂಟ್ರಲ್ ಲೆವೆಲ್ ಅಂಡ್ ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಪಾಲಿಸೀಸ್ ಆಗಬೇಕು. ಇಷ್ಟೇ ದುಡ್ಡು ಇರಬೇಕು. ಈಗಾಗಲೇ ಕ್ಯಾಪಿಂಗ್ RBI ಮಾಡಿದೆ, ಬಟ್ ಯಾರು ಕೇಳ್ತಾರೆ, ಅದೇನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಅದೇ ಕ್ಯಾಪಿಂಗ್ ಇಡ್ತಾರೆ, ಆಮೇಲೆ ಅದಕ್ಕೊಂದು ಒಳದಾರಿ ತರ್ತಾರೆ. ಒಳದಾರಿ ತಂದು ಹೇಳ್ತಾರೆ, ನೀನು ಇದು ಕೊಟ್ಟಿಲ್ಲ, ಇದಕ್ಕೆ ಎಕ್ಸ್ಟ್ರಾ. ಹೀಗೆ ಕ್ರೆಡಿಟ್ ಕಾರ್ಡ್ ಇದ್ದಾಗ. ಸೊ ಇದು ಅನ್ಅಫಿಷಿಯಲಿ ಅನದರ್ ಕ್ರೆಡಿಟ್ ಕಾರ್ಡ್. ಇದು ಯಾಂತವ್ರು ತಗೊಳ್ತಾ ಇದ್ದಾರೆ ಸರ್. ಒಬ್ರು
ಬೆಳಗ್ಗೆ ತರಕಾರಿ ಅವ್ರು ತಗೊಳ್ತಾರೆ, ಈಗಾಗಲೇ ಅವ್ರು ಮಾಡ್ತಿದ್ರು, ಇವಾಗ ಒಂದು ಆರ್ಗನೈಸ್ಡ್ ಆಗಿ ನಡೀತಿದೆ. ಸಿಟಿ ಮಾರ್ಕೆಟ್ನಲ್ಲಿ ಬೆಳಗ್ಗೆ ಒಂದು 1,000 ರೂಪಾಯಿ ಕೊಡ್ತಾನೆ, ಸಂಜೆ ಬಂದು 1,200 ರೂಪಾಯಿ ತಗೊಂಡು ಹೋಗ್ತಾನೆ. ನಿಜ. ದಿನಕ್ಕೆ ಬಡ್ಡಿ ಎಷ್ಟಾಯ್ತು ಸರ್? ಖಂಡಿತ ಸರ್, 20 ರೂಪಾಯಿ ವರ್ಷಕ್ಕೆ ಲೆಕ್ಕಕ್ಕೆ ತಗೊಂಡ್ರೆ ಅಸಲಿಗಿಂತ ಅವ್ರು 10ರಷ್ಟು ಬಡ್ಡಿ ಕೊಡ್ತಿದ್ದಾರೆ. ಅವ್ರಿಗೆ ಏನು ಉಳಿತಾರೆ? ಬಡವರು ಬಡವರಾಗೇ ಇರ್ತಾರೆ. ಆದ್ರಿಂದ ಸರ್ಕಾರದ ಒಂದು ಏನಿದೆ ಅಂದ್ರೆ ಒಂದು 50,000 ಕೋಟಿನೋ ಅಥವಾ ಒಂದು 30,000 ಕೋಟಿನೋ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ತರಕ್ಕೆ, ಇದು ಎಲ್ಲದಕ್ಕೂ ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ನಡೀತಾ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪಿನ ಒಂದು ದೊಡ್ಡ ಪ್ರಾಬ್ಲಮ್. ಹಂಗಂದ್ರೆ ಏನು ಸರ್? ನಾವೇ ಒಂದು 10 ಜನ ಸೇರ್ಕೊಳ್ತೀವಿ, ಹೆಂಗಸರು, ಸ್ವಸಹಾಯ ಸಂಘ, ಸೆಲ್ಫ್ ಹೆಲ್ಪ್ ಗ್ರೂಪ್. ಓಕೆ, ಸ್ವಸಹಾಯ ಸಂಘದಲ್ಲಿ ಇದರಲ್ಲಿ ಏನಾಗುತ್ತೆ, ನಾನೇನೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ಬೇಕಾಗಿರೋ ದುಡ್ಡನ್ನು 9 ಜನ ಹಂಚ್ಕೊಳ್ತಾರೆ. ಈ ತರದ ಪ್ರಾಬ್ಲಮ್ಗಳೆಲ್ಲ ತಗೊಂಡ್ಬಂದು ಅದು ಎಷ್ಟು ತಂದು ಇಟ್ಟಿದ್ದಾರೆ ಅಂದ್ರೆ ಇದೆಲ್ಲ ಲೂಪ್ ಹೋಲ್ಸ್. ಈ ಲೂಪ್ ಹೋಲ್ ಇಂದ ತಗೊಂಡು ಈ MSME ಮೈಕ್ರೋ ಫೈನಾನ್ಸ್ ಕಂಪನಿಗಳು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ದಿರಾ ಒಪೇಕಲ್ಲಿಟ್ಟು ಜನಗಳಿಗೆ ಗೊತ್ತಾಗ್ತಿಲ್ಲ, ಇಷ್ಟು ದುಡ್ಡು ಕೊಡು ಅಷ್ಟು ದುಡ್ಡು ಕೊಡು ಅಂತ ಮಾಡ್ತಾ ಇದ್ದಾರೆ. ಎಸ್ ಸರ್, ಮುಂದಿನ ಹಂತದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ವಿವೇಕಾನಂದ ಸರ್, ಗಮನಿಸ್ತಾ ಇದ್ರಿ ಚಾಮರಾಜನಗರದಲ್ಲಿ ಆಗಿರುವಂತ ಘಟನೆಯನ್ನ, ಸಾಲ ತೀರ್ಸೋಕಾಗದೆ ಅಥವಾ ಈ ಫೈನಾನ್ಸ್ ಅವ್ರನ್ನ ಕಿರುಕುಳದಿಂದ ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಈ ಘಟನೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಿಮಗೇನು ಅನಿಸ್ತು ಸರ್? ಈಗ ಎಕ್ಸ್ಪ್ಲೈನ್ ಮಾಡಿದ ಆರ್ಥಿಕತೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ನಾವು ಸಾಮಾಜಿಕ ಮತ್ತು ಭಾರತದ ಜನರ ಮಾನಸಿಕ ಪರಿಸ್ಥಿತಿಯನ್ನ ಒಂದ್ ಸ್ವಲ್ಪ ಗಮನ ಹರಿಸಬೇಕಾಗಿದೆ ಈ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ. ಅಂದ್ರೆ ಸಾಮಾನ್ಯವಾಗಿ ಮೈಕ್ರೋ ಅಂದ್ರೆ ಕನ್ನಡದಲ್ಲಿ ಸೂಕ್ಷ್ಮ ಅಂತ ಹೇಳ್ತಾರೆ, ಅದನ್ನ ಸಣ್ಣ ಹಣಕಾಸು ಅಂತೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಅಂದ್ರೆ ನೋಡಿ, ಭಾರತದ ಈ ಗ್ಲೋಬಲೈಸೇಷನ್ ಲಾಭ ಮತ್ತು ನಷ್ಟಗಳಲ್ಲಿ ಬಹುಮುಖ್ಯವಾಗಿ ನಮಗೆ ಗಮನಿಸೋದು ಈ ಹಣಕಾಸಿನ ವ್ಯವಸ್ಥೆ ಒಳಗಡೆ ನಮ್ಮ ದೇಶ ಉಂಟು ಮಾಡಿದ ಸ್ಥಿತಿಗಳನ್ನ. ಯಾಕೆಂದ್ರೆ ನಮ್ಮ ದೇಶ ಆಲ್ಮೋಸ್ಟ್ ಸಾಂಸ್ಕೃತಿಕವಾಗಿ ನಂಬಿಕೆಗಳ ಆಧಾರದ ಮೇಲೆ ಬೆಳೆದು ಬಂದಂತ ಕೌಟುಂಬಿಕ ಮತ್ತು ಸಾಮಾಜಿಕ ವ್ಯವಸ್ಥೆ. ಇಲ್ಲಿ ಯಾವಾಗ ಈ ಮೈಕ್ರೋ ಫೈನಾನ್ಸ್ ಅಂತೇಳಿ ಬಂದು ಆರ್ಥಿಕ ಅಭಿವೃದ್ಧಿಗಾಗಿ ಜನರಿಗೆ ಬೇರೆ ಬೇರೆ ಮೂಲಗಳಿಂದ ಹಣ ಕೊಡೋಕೆ ಶುರುವಾಯ್ತೋ ಆಗ ಒಂದಷ್ಟು ಲಾಭಗಳು ಅದರ ಬಹಳಷ್ಟು ಆಗಿದೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಈ ಮೈಕ್ರೋ ಸಿಸ್ಟಮ್ ಇಂದಾನೆ ಈಗ ಬಾಂಗ್ಲಾದೇಶದ ಅಧ್ಯಕ್ಷರಾಗಿರುವ ಯೂನಿಸ್ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು ಕೂಡ ಈ ರೀತಿಯ ಸಣ್ಣ ಸಣ್ಣ ಆರ್ಥಿಕ ವ್ಯವಸ್ಥೆ ಮಾಡೋದ್ರ ಮುಖಾಂತರ. ಅದರಿಂದ ಅದರ ಒಂದು ಮುಖ ಮಾತ್ರ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ನಮಗೆ ಸೂಟ್ ಆಯ್ತಾ ಮತ್ತು ಅದನ್ನ ಅರ್ಹರು ಮಾಡಿದ್ರ ಅಂದಾಗ ಖಂಡಿತವಾಗ್ಲೂ ಇಲ್ಲೂ ಪ್ರಶ್ನೆ ಬರುತ್ತೆ. ಏನು ಅಂದ್ರೆ, ನಾನು ವಾಕಿಂಗ್ ಹೋಗೋವಾಗೂ ಸಾಲ ಬೇಕಂತ ಬರ್ತಾರೆ, ನಾನು ಸುಮ್ನೆ ಮನೆಯಲ್ಲಿ ಮಲಗಿದ್ರು ಫೋನ್ ಅಲ್ಲಿ ಸಾಲ ಬೇಕು ಅಂತಾರೆ, ಇನ್ಯಾವುದೋ ನಾವು ಮಾರ್ಕೆಟ್ ಹೋದಾಗ ಇಲ್ಲ ಮಾಲ್ಗೆ ಹೋದಾಗೂ ಸಾಲ ಬೇಕು ಅಂತಾರೆ. ಒಂದು ಸಾಲವನ್ನ ಟಾರ್ಗೆಟ್ ಇಟ್ಟು ಒತ್ತಾಯ ಪೂರ್ವಕವಾಗಿ ಕೊಡುವುದು, ಎರಡನೇದು ಆ ಸಾಲ ವಸೂಲಿ ಮಾಡೋರ್ಗೂ ಕೂಡ ಟಾರ್ಗೆಟ್ ಕೊಡೋದು. ಇದು ಈ ದೇಶದ ಬಹುದೊಡ್ಡ ದುರಂತ. ನಾವು ಯಾರು ಅದಕ್ಕೆ ಮಾನಸಿಕವಾಗಿ ಈ ಪಾಶ್ಚಾತ್ಯರ ರೀತಿ ಆ ರೀತಿಯ ಒಂದು ಶಿಸ್ತುಬದ್ಧ ಜೀವನಕ್ಕೆ ನಾವು ಒಳಗಾದವರಲ್ಲ. ಅಂದ್ರೆ ನಿಮ್ ಕೈಗೆ ಸುಮ್ಮನೆ ದುಡ್ಡು ಕೊಡೋವಾಗ ಅವ್ರು ಯಾವ ರೀತಿ ನಿಮಗೆ ಮಾಡ್ತಾರೆ ಗೊತ್ತಿರುತ್ತೆ. ನಿಮ್ಗೆ ಏನು ಬೇಡ, ಪೇಪರ್ ಬೇಕಾ, ಅದು ಬೇಕಾ, ಇದು ಬೇಕಾ, ಬೇಡ, ಅದಿಲ್ಲ ಅಂದ್ರೂ ಪರವಾಗಿಲ್ಲ, ಇದಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಅವ್ರಿಗೂ ಒಂದು ಸಾಲ ಕೊಡೋರ್ಗೂ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಸೊ ಅವರು ಸ್ವಲ್ಪ ಕಾಂಪ್ರಮೈಸ್ ಆಗಿ ಅರ್ಹರಿಗೆ ಸಾಲ ಕೊಟ್ಟಾಗ, ಅವಶ್ಯಕತೆ ಇರೋರಿಗೆ ಸಾಲ ಕೊಟ್ಟವ್ರಗ ಖಂಡಿತವಾಗ್ಲೂ ಅದು ವಾಪಸ್ ಬರುತ್ತೆ. ಆದ್ರೆ ಈ ಟಾರ್ಗೆಟ್ ಇಟ್ಟಿರೋದ್ರಿಂದ ಎಲ್ಲೋ ದಾರಿಯಲ್ಲಿ ಹೋಗೋರ್ಗೋ ಯಾರಿಗೋ ಅವ್ರಿಗೆ ಮನೆ ಇರುತ್ತೋ ಏನೋ ಕುಡುಕಾನೋ ಯಾವುದನ್ನು ನೋಡೋದಿಲ್ಲ. ನೀವು ಅವ್ರ ಆಧಾರ್ ಕಾರ್ಡು ಮತ್ತು ಬೇರೆ ಇನ್ನೇನೇನ್ ಇರುತ್ತೋ ಅದನ್ನ ನೋಡಿ ಕೊಟ್ಬಿಡ್ತಾರೆ. ನ್ಯಾಚುರಲಿ ಅದನ್ನ ನೀವು ಅದೊಂದು ಬಿಸ್ನೆಸ್ ಆಗಿರೋದ್ರಿಂದ ನ್ಯಾಚುರಲಿ ಅವರು ಲಾಸ್ಗೂ ಸಿದ್ಧ ಆಗಬೇಕು. ಆಗ್ಲೇ ಹೇಳ್ತಾ ಇದ್ರು ಅವರು 35 ಪೇಜ್ ಅಂತೇಳಿ. 35 ಪೇಜ್ ಅಲ್ಲೂ ಕೂಡ ಅವರು ನೀವು ಕಟ್ಟಿದ್ರೆ ಏನಾಗುತ್ತೆ, ಕಟ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನುವ ಕ್ರಮಗಳು ಇರ್ತವೆ. ಹಾಗಾದ್ರೆ ಗಲಾಟೆ ಯಾಕೆ ಮಾಡ್ಬೇಕು ಇವರು? ಅದ್ರಲ್ಲೇ ಬರ್ದಿರ್ತಾರೆ, ನೀವು ಈಗ ಕಟ್ಟಿ ಕಂತು ಕಟ್ಟಿಲ್ಲ ಅನ್ನೋದಾದ್ರೆ ನಿಮ್ಮನ್ನ ಶಿಕ್ಷೆಗೆ ಗುರುಪಡಿಸಲಾಗುತ್ತೆ. ಆಯ್ತು, ಕಾನೂನು ಪ್ರಕಾರ ಹೋಗಿ ಮನೆ ಹತ್ರ ಹೋಗಿ ಯಾಕೆ ಗಲಾಟೆ ಮಾಡೋದು? ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಒಂದು 2 ವರ್ಷದಿಂದ ಆಂಧ್ರ ಪ್ರದೇಶದಲ್ಲಿ ಬಹಳ ದೊಡ್ಡ ಇದಾಯ್ತು ಕಾಲ್ಮನಿ ಅಂತೇಳಿ. ಆ ಕಾಲ್ಮನಿ ದಂಧೆ ಹೇಗಿತ್ತು ಅಂದ್ರೆ, ಈ ಸಣ್ಣ ಈ ಮೈಕ್ರೋ ಫೈನಾನ್ಸ್ ಅವರು ಕೆಲವರು ಅಲ್ಲಿರುವ ಹೆಣ್ಣು ಮಕ್ಕಳಿಗೆ, ಈ ತರಕಾರಿ ಮಾಡೋರು, ಬೇರೆ ಬೇರೆ ಅಂಗಡಿಗಳು, ಹಣ್ಣು ಮಾರೋರು, ಹೂ ಮಾರೋರ್ಗೆ 10,000ನೋ 15,000 ಬೆಳಿಗ್ಗೆ ಬಂದು ಕೊಡೋರು. ಸಂಜೆ, ಇದೊಂದು ದೊಡ್ಡ ಮಾಧ್ಯಮಗಳಲ್ಲೆಲ್ಲ ಬಂದಿದೆ, ಸಂಜೆ ಆ ಹೆಣ್ಣು ಮಗು ಆ ದುಡ್ಡನ್ನ ಕೊಡೋದಲ್ದೆ ಬಡ್ಡಿ ಕೊಡುವಾಗಿಲ್ಲ, ಇವ್ರು ಹೋಗಿ ಅವ್ರ ಜೊತೆ ಸಂಪರ್ಕ ಬೆಳೆಸಬೇಕಾಗಿತ್ತು, ಸಂಬಂಧ ಬೆಳೆಸಬೇಕಾಗಿತ್ತು. ಈ ತರ ಕಾಲ್ಮನಿ ಅನ್ನೋದು ಅಧಿಕೃತವಾಗಿ ಅನಧಿಕೃತವಾಗಿ ಆಂಧ್ರ ಪ್ರದೇಶದ ಅನೇಕ ನಗರಗಳಲ್ಲಿ ಇತ್ತು. ಈಗಲೂ ಇದೆ, ಬಟ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಇವ್ರು ಹೇಳಿದಾಗೆ ಬಡ್ಡಿಗಳಿಗೆ ಮಿತಿ ಇಲ್ಲ, ಆ ಶಿಸ್ತಿಲ್ಲ.
ಎಷ್ಟೋ ಕಡೆ ಈಗ ನೋಡಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳವರು ಅಥವಾ ಡ್ರೈವರ್ಗಳು, ಕಂಡಕ್ಟರ್ಗಳು, ಇದು ಪ್ರೈವೇಟ್ ಅಲ್ಲಿ ಆಟೋ ಡ್ರೈವರ್ಸ್, ಇವ್ರಿಗೆಲ್ಲ ಏನಿದೆ ನಿಶ್ಚಿತ ಆದಾಯ ಇರೋದಿಲ್ಲ. ಏನೋ ಅರ್ಜೆಂಟ್ ಕಷ್ಟ, ಮಗನ್ಗೆ ಕಟ್ಟೋದಕ್ಕೋ, ಹಾಸ್ಪಿಟಲ್ ಖರ್ಚಿಗೋ ಅಥವಾ ಬೇರೆ ಪ್ರಯಾಣಕ್ಕೋ ಒಂದಷ್ಟು ಅಮೌಂಟ್ ಅನ್ನ ಇಲ್ಲಿಂದ ತಗೊಂಡ್ಬಿಡ್ತಾರೆ ಸೈನ್ ಹಾಕಿ. ನೀವು ಕರೆಕ್ಟ್ ಆಗಿ ಗವರ್ಮೆಂಟ್ ಎಂಪ್ಲಾಯ್ಸ್ ಆದ್ರೆ 1ನೇ ತಾರೀಕಿಗೆ ಅವ್ರ ಅಕೌಂಟ್ ದುಡ್ಡು ಬರುತ್ತೆ, 30ನೇ ತಾರೀಕೆ ಬರುತ್ತೆ. ಇವ್ರಿಗೆ ಹಾಗಲ್ಲ, ಬರೋದು ಸ್ವಲ್ಪ ದಿನ ಕಡಿಮೆ ಆಗಬಹುದು, ಬರ್ತಾ ಇದ್ದಷ್ಟು ಆಮೇಲೆ 2 ತಿಂಗಳು 3 ತಿಂಗಳು. ಈಗ ನೋಡಿ ಮೊನ್ನೆ ಆಶಾ ಕಾರ್ಯಕರ್ತರು ಗಲಾಟೆಗಳಲ್ಲಿ 3 ತಿಂಗಳು ಸರ್ಕಾರನೇ ಅವ್ರಿಗೆ ಸಂಬಳ ಕೊಟ್ಟಿಲ್ವಂತೆ. ಅಂದ್ರೆ ಈ ತರದವ್ರಿಗೆ ಈ ಮೈಕ್ರೋ ಫೈನಾನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ 3 ತಿಂಗಳು ಕೊಡ್ಲಿಲ್ಲ ಅಂದ್ರೆ ಅಲ್ಲಿಗೆ ಅವ್ರು 3 ತಿಂಗಳು ಅವ್ರನ್ನ ಅವರು ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾರೆ. ಅಲ್ಲಿಂದ ಅವ್ರ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆರ್ಥಿಕ ತಜ್ಞರು ಹೇಳ್ಬೇಕು, ಸಿಬಿಲ್ ಕೂಡ ಖಂಡಿತವಾಗ್ಲೂ ಅದು ಸೈಂಟಿಫಿಕ್ ಆಗಿ ಇಲ್ಲ ಅಂತ ಹೇಳಿ ನನಗೆ ಅನೇಕ ದೂರುಗಳು ಬರ್ತಾ ಇದೆ. ಈ ಸಿಬಿಲ್ ಅಂತಿದೆಯಲ್ಲ, ನಮಗೆ ಲೋನ್ ಕೊಡೋದಕ್ಕೆ ಅದನ್ನೇ ಕ್ರೈಟೀರಿಯಾ ಆಗಿಟ್ಕೊಂಡಿದ್ದಾರೆ. ಯಾವಾಗೂ 2,000ಕ್ಕೋ 1,000ಕ್ಕೋ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ ಸಿಬಿಲ್ ಸ್ಕೋರ್ ಕಡಿಮೆ ಬರ್ತಾ ಇದೆ, ಅರ್ಹರಿಗೆ ಬರ್ತಾ ಇಲ್ಲ. 1, 2 ಅಲ್ಲ. ಮತ್ತು ನಮ್ದು ಯಾವ್ದೋ ವಿವಾದ ಇರುತ್ತೆ, ಯಾವ್ದೋ ಒಂದು ಸಣ್ಣ ಈ ಗೋಲ್ಡ್ ಲೋನ್ಗಳಲ್ಲಿ ಎಲ್ಲ ಆ ವಿವಾದ ಇರೋದ್ರಲ್ಲೂ ಕೂಡ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ. ಹಾಗೂ ಕೂಡ ಅರ್ಹರಿಗೆ ಕೊಡ್ತಾ ಇಲ್ಲ, ಅನರ್ಹರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಈ ವಸೂಲಿ ಮಾಡೋದಿದೆಯಲ್ಲ, ಮೊದಲು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ವಸೂಲಿ ಮಾಡಕ್ಕೂ ಕೂಡ ಎಜುಕೇಟೆಡ್ ಕ್ಲಾಸ್ನೇ ಮಾಡ್ತಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ, ಎಜುಕೇಟೆಡ್ ಕ್ಲಾಸ್ ಅಲ್ಲ, ಯಾರ್ಯಾರೋ ಒಂಥರ ಮಿನಿ ರೌಡಿಗಳು ಅಂತ ಹೇಳ್ತಾರಲ್ವಾ, ಆ ತರ ಕೆಲಸ ಇಲ್ದವ್ರನ್ನ ಕರ್ಕೊಂಡ್ಬಂದು ವಸೂಲಿ ಮಾಡಕ್ಕೆ ನೇಮಿಸ್ತಿದಾರಲ್ಲ, ಅದು ಇವತ್ತಿನ ಬಹುದೊಡ್ಡ ಸಮಸ್ಯೆ ಆಗ್ಬೇಕಾಗಿದೆ. ಅನರ್ಹರು ರೌಡಿಗಳನ್ನು ವಸೂಲಿ ಮಾಡಕ್ ಬಿಟ್ಟಾಗ ಖಂಡಿತವಾಗ್ಲೂ ಚಾಮರಾಜನಗರ ತರ ಘಟನೆಗಳು ನಡೆಯುತ್ತೆ. ವೆಲ್ ಸರ್, ವೆಲ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಇದಕ್ಕೊಂದು ಈ ವಿಷಯಕ್ಕೆ ಒಂದು ವಿಚಾರವನ್ನ ಆಡ್ ಮಾಡೋಕೆ ಇಷ್ಟಪಡ್ತೀನಿ. ಈಗ ಸಾಕಷ್ಟು ಜನ ಲೋನ್ ಕೊಡುವಂತ ಸಂದರ್ಭದಲ್ಲಿ ಮನೆ ಹತ್ರ ಸ್ಪಾಟ್ ವೆರಿಫಿಕೇಶನ್ಗಾಗಿ ಬರ್ತಾರೆ. ಅವರು ಕೂಡ ಬ್ಯಾಂಕ್ನವ್ರು ಅಲ್ಲ, ಥರ್ಡ್ ಪಾರ್ಟಿ ಪರ್ಸನ್ ಬಂದಿರ್ತಾರೆ ಎನ್ನುವುದಾಗಿ ಸಾಕಷ್ಟು ಬ್ಯಾಂಕ್ ಸಿಬ್ಬಂದಿಯೇ ಹೇಳ್ತಾ ಇರೋದನ್ನು ನಾನು ಕೇಳ್ಪಟ್ಟಿದ್ದೆ. ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಮೈಕ್ರೋ ಫೈನಾನ್ಸ್ ಇದು ದಂಧೆ ಆಗ್ತಾ ಇದೆಯಾ ಅಥವಾ ಒಳ್ಳೆ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಮೈಕ್ರೋ ಫೈನಾನ್ಸ್ ಈಗ ಹಳಿ ತಪ್ಪಿದು ಹೇಗೆ, ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಚಾಮರಾಜನಗರದಲ್ಲಿ ನಡೆದಿರುವಂತಹ ಘಟನೆ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಇಲ್ಲಿ ತಪ್ಪಿಯಾರದ್ದು ಎನ್ನುವುದಾಗಿ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಜನ ಕಷ್ಟ ಕಾಲದಲ್ಲಿ ಸಾಲವನ್ನ ಮಾಡ್ತಾರೆ, ಸಾಲ ಕಟ್ಟೋಕೆ ಆಗದಿರುವಂತ ಸಂದರ್ಭದಲ್ಲಿ ಫಿನಾನ್ಸ್ ಅವರು ಕೂಡ ಕಿರುಕುಳವನ್ನ ಕೊಡ್ತಾರೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅನಿಲ್ ಭಾರದ್ವಾಜ್ ಅವರು ಕೂಡ ಇದ್ದಾರೆ, ಆರ್ಥಿಕ ತಜ್ಞರು. ಅವರಿಂದಲೂ ಕೂಡ ಮಾಹಿತಿಯನ್ನು ಪಡಿತಾ ಹೋಗೋಣ. ಅನಿಲ್ ಭಾರದ್ವಾಜ್ ಅವರೇ, ಚಾಮರಾಜನಗರದ ವಿಚಾರ ನಿಮಗೂ ಕೂಡ ಗೊತ್ತಾಗಿರಬೇಕು. ಇಲ್ಲಿ ಮೈಕ್ರೋ ಫೈನಾನ್ಸ್ನವರು ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಅನುಸರಿಸ್ತಾ ಇಲ್ವಾ, ಹೇಗೆ ಸರ್? ಎಲ್ಲರಿಗೂ ನಮಸ್ಕಾರ. ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ಸರ್. ಈ ಸಂಕ್ರಮಣದ ಸಮಯದಲ್ಲಿ ಚಾಮರಾಜನಗರದಲ್ಲಿ ಈ ರೀತಿ ಆಗಿರುವಂತದ್ದು ಬಹಳ ಶೋಚನೀಯ, ಮನಸ್ಸಿಗೆ ಬಹಳ ಬೇಜಾರಾಗುವಂಥದ್ದು. ಕೆಲವೊಂದು ವಿಚಾರಗಳನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ನೋಡಿ, ಎಲ್ರು ಹೇಳಿದ ಹಾಗೇನೆ ಮನುಷ್ಯರು ತಮ್ಮ ಕಷ್ಟ ಕಾಲದಲ್ಲಿ ಬೇಕಾಗಿರುವಂತಹ ಸಮಯಗಳಲ್ಲಿ ಸಾಲವನ್ನ ಪಡೆಯುವಂತದ್ದು ಬಹಳ ಸಹಜ. ಅದೇ ರೀತಿ ಆ ಕಷ್ಟ ಸಮಯದಲ್ಲಿ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಹೆಚ್ಚಿನ ಡಾಕ್ಯುಮೆಂಟ್ಸ್ ಗಳನ್ನ ಕೇಳದೆ, ಯಾವುದೇ ಒಂದು ಸೆಕ್ಯೂರಿಟಿಯನ್ನ ಕೊಡದೆ ಕೇಳದೆ ಈ ಮೈಕ್ರೋ ಫೈನಾನ್ಸ್ ಅವರು ಸಾಲವನ್ನು ಕೊಡ್ತಾರೆ. ಕೊಡೋ ಸಮಯದಲ್ಲಿ ತಗೋಬೇಕಾದ್ರೆ ಸಾಲವನ್ನು ತಗೋಬೇಕಾದ್ರೆ ಇರುವಂತಹ ವಿಚಾರ ಏನಿರುತ್ತೆ, ಸಾಲವನ್ನ ಮರುಪಾವತಿ ಮಾಡುವಂತಹ ದಕ್ಷತೆ ಆ ಜನರಲ್ಲಿ ಇರೋದಿಲ್ಲ. ಅದನ್ನ ನಾವು ಮೊದಲನೇದಾಗಿ ಖಂಡನೀಯವಾಗಿ ಹೇಳ್ಬೇಕಾಗತ್ತೆ ಜನರಿಗೆ. ಯಾತಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಯಾರು ಸಾಲವನ್ನ ಪಡಿತಾರೆ, ಸಾಲ ಪಡ್ಕೊಂಡವನ್ ಏನಿರ್ತಾನೆ ಅವನಿಗೆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನುವಂಥದ್ದು ಬಹಳ ಮುಖ್ಯ ಇರುತ್ತೆ ಎಲ್ರಿಗೂ. ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಪ್ರತಿಯೊಬ್ಬರು ಕಾಯ್ಕೋಬೇಕಾಗತ್ತೆ. ಸಾಲ ತಗೊಂಡಿರುವಂತಹ ಕಾರಣಕ್ಕೆ ಮಾತ್ರ ಉಪಯೋಗಿಸ್ಬೇಕಾಗತ್ತೆ. ಇವರು ಸಾಲವನ್ನ ತಗೋತಾರೆ, ಮತ್ತೆ ಅದಕ್ಕೂ ಉಪಯೋಗಿಸ್ತಾರೆ. ದಕ್ಷತೆಯಿಂದ ಕೆಲಸ ಮಾಡಿರೋದಿಲ್ಲ. ಆ ಕೆಲಸ ಮಾಡದೆ ಅಥವಾ ಅದರಿಂದ ಬಂದಿರುವಂತಹ ಇದೇನಿರುತ್ತೆ ಲಾಭ ಏನಿರುತ್ತೆ ಅಥವಾ ಅಲ್ಲಿಂದ ವಹಿವಾಟಿಂದ ಆಗಿರುವಂತಹ ದುಡ್ಡೇನಿರುತ್ತೆ ಅದನ್ನ ಸರಿಯಾದ ಸಮಯಕ್ಕೆ ನನ್ನದಲ್ಲ ಪರರ ದುಡ್ಡು ಅಂತ ಹೇಳಿ ಅದನ್ನ ಸರಿಯಾಗಿ ಕಟ್ಟ ಸಮಯಕ್ಕೆ ಕಟ್ಟಿದ್ದೇ ಆದ್ರೆ ಇಂಥ ತಾಪತ್ರಯಗಳಿಗೆ ಸಾಮಾನ್ಯವಾಗಿ ಯಾರು ಒಳಪಡೋದಿಲ್ಲ. ಹೌದು. ಮತ್ತೆ ಇಷ್ಟು ಫೈನಾನ್ಷಿಯಲ್ ಡಿಸಿಪ್ಲಿನ್ ಹಾಗೂ ತುಂಬಾ ಚೆನ್ನಾಗಿ ಸಾಲವನ್ನ ಜವಾಬ್ದಾರಿಯುತವಾಗಿ ಮರುಪಾವತಿ ಮಾಡೋರಲ್ಲೂ ಕೆಲವೊಂದ್ಸತಿ ಸಮಸ್ಯೆ ಬರುವಂತದ್ದು ಸಹಜ. ಯಾಕೆ? ಒಂದಷ್ಟು ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಕರಿತೀವಿ ನಾವಿದನ್ನ. ಏನು, ಈಗ ರೈತರು ಮಳೆ ಸರಿಯಾಗಿ ಆಗೋದಿಲ್ಲ, ಅದರಿಂದ ಬೆಳೆ ಸರಿಯಾಗಿ ಸಿಗೋದಿಲ್ಲ, ಅದರಿಂದ ಅವ್ರಿಗೆ ದುಡ್ಡು ಸಿಗೋದಿಲ್ಲ. ಅಥವಾ ಯಾರಾದ್ರೂ ಈ ಮಾರಾಟಗಾರರು, ಈಗ ಹೇಳ್ದ ಹಾಗೇನೆ ತರಕಾರಿ ಮಾರಾಟಗಾರರು
ಹಣ್ಣು ಮಾರಾಟಗಾರರು, ಇವ್ರಿಗೆಲ್ಲರಿಗೂ ಪ್ರತಿ ದಿವಸ ಆಗೋ ಹಾಗೇನೆ ವ್ಯಾಪಾರ ಆಗತ್ತೆ ಅಂತಿಲ್ಲ. ಇವತ್ತಾದ ಹಾಗೆ ನಾಳೆ ಆಗಲ್ಲ, ನಾಳೆ ಆದ ಹಾಗೆ ನಾಡಿದ್ದಾಗಲ್ಲ, ನಿನ್ನೆ ಆದ ಹಾಗೆ ಮತ್ತೊಂದ್ ದಿವಸ ಆಗೋದಿಲ್ಲ. ಈ ರೀತಿಯಾದಂತಹ ಎಕ್ಸ್ಟರ್ನಲ್ ಕಾರಣಗಳಿರುತ್ತೆ. ಈ ರೀತಿಯಾದ ಆಗೋದಿಂದಲೂ ಈ ತೊಂದರೆಗಳಿಗೆ, ತಾಪತ್ರಯಗಳಿಗೆ ಮನುಷ್ಯರು ಒಳಗಾಗ್ತಾರೆ. ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ನಾವು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಅಂಕಿ ಅಂಶಗಳನ್ನ ಸಮಯ ಇದ್ರೆ ಒಂದು 30 ಸೆಕೆಂಡ್ ಅಲ್ಲಿ ಹೇಳ್ತೇನೆ. ಓಕೆ, ಸಮಯ ಇದೆಯಾ? ಹೇಳಿಬಿಡಿ ಸರ್, ಕ್ವಿಕ್ ಆಗಿ. ಎಸ್, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನೋಡಿ, ಈಗ 2-3 ದಿವಸಗಳ ಹಿಂದೆ ನಮ್ಗೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಂತ ವರದಿ ಇದು. ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡಿರುವಂತ 4-5 ಮೈಕ್ರೋ ಫೈನಾನ್ಸ್, 4ಕ್ಕಿಂತ ಹೆಚ್ಚು ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲ ತಗೊಂಡಿರುವಂತಹ ಸಂಖ್ಯೆ ಇವತ್ತು ಸುಮಾರು 60 ಲಕ್ಷ ಜನರನ್ನ ಮೀರಿದೆ. 6 ಮಿಲಿಯನ್ ಪೀಪಲ್ ಅಂತಾರೆ. ಅಂದ್ರೆ 60 ಲಕ್ಷ ಜನ. ಟೋಟಲ್ ಆಗಿ 8.5 ಕೋಟಿ ಜನ ನಮಗೆ ಅಫಿಷಿಯಲ್ ಆಗಿ ಮೈಕ್ರೋ ಫೈನಾನ್ಸ್ ಇಂದ ದುಡ್ಡು ತಗೊಂಡಿರೋರು ಅಂತ ಸಿಗ್ತಾರೆ. ಇದರಲ್ಲಿ ಸುಮಾರು 6% ಅಷ್ಟು, 6% 4ಕ್ಕಿಂತ ಹೆಚ್ಚು ಮೈಕ್ರೋ ಫೈನಾನ್ಸ್ ಗಳಲ್ಲಿ ದುಡ್ಡು ತಗೊಂಡಿರುವಂತದ್ದನ್ನ ನಾವು ಕಂಡು ಬರ್ತೇವೆ. ಅದಷ್ಟೇ ಅಲ್ಲದೆ ಸುಮಾರು 13% ಜನ ಅಂತಂದ್ರೆ ಸುಮಾರು 1 ಕೋಟಿ 10 ಲಕ್ಷ ಜನಸಂಖ್ಯೆಯಷ್ಟು ಜನ ಮೂರು ಮೈಕ್ರೋ ಫೈನಾನ್ಸ್ ಗಳಿಂದ ಸಾಲ ಪಡೆದಿರುವಂತದ್ದು. ಈ ತರ 3-4 ಸಂಸ್ಥೆಗಳಿಂದ ಅವರು ಸಾಲ ತಗೋತಿದ್ದಾರೆ ಅಂತಂದ್ರೆ ಅವರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಏನಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಸಾಲ ತಗೋಬೇಕಾದ್ರೆ ಇರುವಂತಹ ಬದ್ಧತೆ, ದಕ್ಷತೆ, ಸಾಲ ಮರುಪಾವತಿ ಮಾಡ್ಬೇಕಾದ್ರೆ ಇರ್ಬೇಕೋ ಬೇಡವೋ? ಖಂಡಿತ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ಡು ಯಾರ್ದು? ಇವರಪ್ಪನ್ ಮನೆದ ಅಲ್ಲ ಅಲ್ವಾ? ಸಾಲ ಕೊಟ್ಟವರಿಗೆ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿಸುವಂತದ್ದು ಇವರ ಕರ್ತವ್ಯ ಅಲ್ವಾ? ಹೌದು. ವೆಲ್ ಸರ್, ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಹೇಮಂತ್ ಕುಮಾರ್ ಸರ್, ಈಗ ಗಮನಿಸ್ತಾ ಇದ್ವಿ, ಪ್ರತಿಯೊಬ್ಬ ಮನುಷ್ಯನಿಗೂ ಆರ್ಥಿಕ ಶಿಸ್ತು ವೆರಿ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಡಿಸಿಪ್ಲಿನ್ ಇರಲೇಬೇಕು. ಸಾಲ ಕೊಡುವಂಥ ಸಂದರ್ಭದಲ್ಲಿ, ಸಾಲ ತಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಅಂತ ಹೇಳ್ತಾರೆ. ಸಾಲ ತಗೊಳ್ಳೋನಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾಕೆ ಸರ್ ಅಂತ ಹೇಳಿದ್ರೆ, ಏನಾದರೂ ಆಗಲಿ ನನಗೆ ದುಡ್ಡು ಬೇಕು ಅಷ್ಟೇ ಅನ್ನೋ ಅಂಥ ಮನಸ್ಥಿತಿಯಲ್ಲಿ ಇರ್ತಾನ ಸರ್? ಸರ್ ಹೇಳಿದ ಮಾತನ್ನ ನಾನು ಪಾರ್ಷಲ್ ಆಗಿ ಒಪ್ತೀನಿ. ಆದರೆ ಇನ್ನೊಂದು ಆಯಾಮಗಳನ್ನು ನೋಡಿದಾಗ ಸರ್, ಕಷ್ಟಪಟ್ಟು ಸಾಲ ಬೇಕಾದಕ್ಕೆ ಅಂತ ತಗೊಂಡವನು ನಿಯತ್ತಾಗಿ ಹೇಗೋ ಸಾಲ ತೀರಿಸ್ತಾನೆ. ಖಂಡಿತ ಸರ್. ಹಳೆ ಕಾಲದ ಲೆಕ್ಕಾಚಾರದ ಪ್ರಕಾರ ಹಳೆ ಕಾಲದ ಮಾರ್ವಾಡಿಗಳಿದ್ರು, ಪಾನ್ ಬ್ರೋಕರ್ ಶಾಪ್ಗಳಿದ್ರು, ಅವ್ರು ನಡೆಸ್ತಾ ಇರೋ ದಂಧೆನ ಈಗ ಒಂದು ಹೊಸ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ನಡೆಸ್ತಾ ಇದೀವಿ. ಖಂಡಿತ. ತುಂಬಾ ಸಿಂಪಲ್ ಆಗಿ ಜನಗಳಿಗೆ ಹೇಳಬೇಕು ಅಂದ್ರೆ, ಇದ್ರ ಮಧ್ಯದಲ್ಲಿ ಏನಾಗ್ತಾ ಇದೆ, ಸಾಲ ಕೊಟ್ಟಿದ್ದಾನೆ ಅಂದಾಗ ಇಲ್ಲಿ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋಣ. ಯಾಕೆಂದ್ರೆ ಒಬ್ಬರನ್ನ ಸೂಕ್ಷ್ಮವಾಗಿ ಏನೋ ಒಂದು ಬೈಯೋದು ನಮ್ಮ ಜಾಗದ ಇದಲ್ಲ. ಈ ಮೈಕ್ರೋ ಫೈನಾನ್ಸ್ ಅವರಿಗೆ, ಬ್ಯಾಂಕಿಂಗ್ ಅವ್ರಿಗೆ ಏನಾಗುತ್ತೆ, ಸಿಬಿಲ್ ಸ್ಕೋರಿಂಗು ಮತ್ತೆ ಒಂದು ಎಲ್ಲಿ ಬ್ಲ್ಯಾಕ್ ಲಿಸ್ಟ್ ಆಗಿದ್ದಾನೆ, ಎಲ್ಲಿ ಪೇ ಆಗಿಲ್ಲ ಅನ್ನೋ ಡೇಟಾಗಳೆಲ್ಲ ಬ್ಯಾಂಕಿಗೆ ಸಿಗುತ್ತೆ. ಇವನು ಎಷ್ಟೆಷ್ಟು ಕಡೆ ಸಾಲಗಳು ತಗೊಂಡಿದ್ದಾನೆ ಅನ್ನೋ ಡೇಟಾ ಸಿಗುತ್ತೆ. ಈ ಚಿಕ್ಕ ಮೈಕ್ರೋ ಫೈನಾನ್ಸ್ ಅವರಿಗೆ ಆ ಡೇಟಾ ಸಿಗಲ್ಲ. ಇವಾಗ ನಾನೇ ಹೋಗ್ತೀನಿ, ನಿಮ್ಮ ಹತ್ರ ಬಂದು 2 ಲಕ್ಷ ಇಸ್ಕೊಳ್ತೀನಿ, ಅಲ್ಲೊಂದು 5 ಲಕ್ಷ ಇಸ್ಕೊಳ್ತೀನಿ, ಇಲ್ಲೊಂದು 10 ಲಕ್ಷ. ನನಗೇನು ಉಡಾಯಿಸ್ಬೇಕು, ನನಗೆ ಮಜಾ ಮಾಡಬೇಕು ಸರ್. ಕಷ್ಟ ಅಂತ ಇಸ್ಕೊಳ್ಳೋರು ಸಾಲಾನೋ ಸೋಲಾನೋ ಚಿನ್ನ ನಡಮಾನ ಇಟ್ಟೋ ಮಾನಕ್ಕೋಸ್ಕರ ಕೊಟ್ಬಿಡ್ತಾರೆ. ಖಂಡಿತ ಸರ್. ಇವರು ಈ ಗ್ರೂಪ್ ಹೇಳಿದ್ರಲ್ಲ ಸರ್, ನಾನು ಅವಾಗಲೇ ಮೊದಲೇ ಹೇಳಿದಾಗ ಸರ್ ಅಂಕಿ ಅಂಶದಿಂದ ಹೇಳಿದ್ರು, ಈ ಕಲ್ಟನ್ನ ತೆಗೆದು ನೋಡಿದ್ರೆ ನಿಮಗೊಂದು ಗ್ರೂಪ್ ಸಿಗುತ್ತೆ, ಒಂದು 5-6% ಇಂದ. ಆ 6% ಸಪರೇಟ್ ಆಗಿ ಡೀಲ್ ಮಾಡಬೇಕು ಫಸ್ಟ್. ಅದು ಸೆಕೆಂಡ್ ಏನು ಅಂದ್ರೆ, ಈ ಮೈಕ್ರೋ ಫೈನಾನ್ಸ್ ಅವರ ಕಂಪನಿಗಳನ್ನೇ ತಿಳ್ಕೊಳ್ಳಿ, ಇವ್ರಿಗೂ ಒಂದು ಫ್ರೇಮ್ ವರ್ಕ್ ಇರಬೇಕು. ಇವತ್ತು ಒಂದು ಕೊಟ್ಟಿಲ್ಲ, ನೀನು ಒಂದು ನ್ಯಾಯಬದ್ಧವಾದ ಒಂದು ಬಡ್ಡಿ ಇಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಜನಗಳನ್ನೇ ಇವಾಗ ನಾವು ನೋಡಿದ್ರೆ 2.5 ಲಕ್ಷ ಕೋಟಿ ದುಡ್ಡನ್ನು ನಾವು ಕೊಡ್ತಿದ್ದೀವಿ ಅಂತ ಹೇಳಿದಾಗ, ಅದರಲ್ಲಿ ಎಲ್ಲೋ ಒಂದು ಕಡೆ 2 ಲಕ್ಷ ಕೋಟಿ ನ್ಯಾಯವಾಗಿ ವಿನಿಮಯವಾಗ್ತಾ ಇದೆ. ಎಲ್ಲ ಒಂದು 40-50 ಸಾವಿರ ಕೋಟಿ ಹಿಂಗಾಗ್ತಿದೆ. ಅದಕ್ಕೆ ಸರ್ಕಾರ ಏನ್ ತಗೊಳ್ತಾ ಇದೆ ಆಕ್ಷನ್? ಇಂಥ ತರ ಕೇಸ್ಗಳಿಗೆ ಸರ್ಕಾರ ಏನ್ ಪಾಲಿಸಿ ಮಾಡಿದೆ? ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಡೇಟಾ ಕೊಡಬೇಕು. ಅಟ್ಲೀಸ್ಟ್ ಈ ಮೈಕ್ರೋ ಫೈನಾನ್ಸ್ ಡೇಟಾ ಕೊಡಬೇಕು. ಏನಂದ್ರೆ, ನೋಡಪ್ಪ ಇವನ ಹತ್ರಿಂದ ಇವನ್ ಸಾಲ ತಗೊಂಡಿದ್ದಾನೆ
ಅರ್ಥಾತ್ ಇವಾಗ ಏನು ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಅವನಿಗೆ ಇವನು ಸಾಲ ಕೊಟ್ಟಿದ್ದಾನೆ ಗೊತ್ತಿಲ್ಲ, ಅವನಿಗೆ ಇವನು ಸಾಲ ಕೊಟ್ಟಿದ್ದಾನೆ ಗೊತ್ತಿಲ್ಲ, ಒಟ್ಟಲ್ಲಿ ಕೊಡ್ತಾ ಇರೋದೆ. ನೀವು ಹೇಳ್ದಂಗೆ ಕರೆಕ್ಟು, ನನಗೆ ಸಾಲ ಬೇಕು ಮಜಾ ಮಾಡೋದಕ್ಕೆ, ನಾನೇನು ಮಾಡ್ತೀನಿ ಇದನ್ನು ಮಾಡ್ತೀನಿ, 4-5 ಕಡೆ ತಗೊಳ್ಳಿ, ಒಂದು ಕಡೆ ತಗೊಳ್ಳೋದು 2 ಕಡೆ ತಗೊಳ್ಳೋದು ಏನೋ ಒಂದು ಅರ್ಥ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಪ್ರೂಡೆನ್ಸ್. ಅವ್ರು ಸರ್ ಹೇಳಿದಾಗ ನಾನು ಒಪ್ಕೊಳ್ತೀನಿ. ದಟ್ ಮೀನ್ಸ್ ಒಬ್ಬ ಸಾಲ ತಗೊಂಡವನಿಗೆ ಫೈನಾನ್ಷಿಯಲ್ ಪ್ರೂಡೆನ್ಸ್ ಇರಬೇಕು ಅಂತ. ಆದರೆ ಈ ಮೈಕ್ರೋ ಫೈನಾನ್ಸ್ ಅವರಿಗೂ ಕೂಡ ನ್ಯಾಯಬದ್ಧವಾದ ಇಂಟ್ರೆಸ್ಟ್ ತಗೋಬೇಕು. ನಿಜ, ತುಂಬಾ ಸಿಂಪಲ್ ಆಗಿರಬೇಕು ಸರ್. ಯಾತಕ್ಕೆ ಲೈಫ್ ತುಂಬಾ ಕಾಂಪ್ಲಿಕೇಟೆಡ್? 10 ಪಾಯಿಂಟ್ ಇರಬೇಕು. ಸಾಲ ಇಷ್ಟು ಬಡ್ಡಿ, ನೀನು ಕೊಡದೇ ಇತ್ತು ಅಂದ್ರೆ ನಿನಗೆ ಒಂದು ದಿನಕ್ಕೆ ನಾನು ₹1 ಕೊಡ್ತೀನಿ ಕೇಳ್ತೀನಿ. ಜನಗಳಿಗೆ ಶ್ರೀಸಾಮಾನ್ಯನಿಗೆ ಅರ್ಥ ಆಗಬೇಕು. ಓಕೆ, ಅಂತ ಸಿಂಪಲ್ ಆಗಿರೋ ಒಂದು ಇರಬೇಕು. ಇಷ್ಟು ದೊಡ್ಡ ಪಾಲಿಸಿ ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಆಮೇಲೆ ನಾನು ಇಲ್ಲಿದ್ದೀನಿ ಅಂತ ಮತ್ತೆ ನಾವು ಯಾರನ್ನ ಡೀಲ್ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ನಾವು ಅನಕ್ಷರಸ್ಥರು, ದುಡ್ಡಿಗೆ ಬೇಕಾದವರು, ಮತ್ತೆ ಮಾನ ಮರ್ಯಾದೆಗೆ ಹೆದರೋರನ್ನ ಡೀಲ್ ಮಾಡ್ತಿರೋದು. ಅವ್ರಿಗೆ ಪವರ್ ಇಲ್ಲ. ಒಂದು ಸರ್ಕಾರಕ್ಕೆ ಹೋಗ್ತೀನಿ, ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ, ಇಂಥವ್ರಿಗೆ ಅಷ್ಟು ಪವರ್ ಇರೋದಿಲ್ಲ. ಯಾರು ನ್ಯಾಯಬದ್ಧವಾದವ್ರಿಗೆ ಹೇಳ್ತಿರೋದು ಸರ್, ಅನ್ಯಾಯಬದ್ಧವಾದವ್ರಿಗಲ್ಲ. ಅವರು ಇದು 3 ಬಿಟ್ಟು ಅವರು ನೀನು ದೇವ್ರ ಹತ್ರನೇ ಹೋಗು ನಾನು ನೋಡ್ಕೊಳ್ತೀನಿ ಅಂತಾರೆ. ನಾವು ಅಂಥವ್ರ ಬಗ್ಗೆ ಮಾತಾಡ್ತಿಲ್ಲ. ಈ ನ್ಯಾಯಬದ್ಧವಾದ ಹೋಗೋರಿಗೆ ನ್ಯಾಯಬದ್ಧವಾದ ಟ್ಯಾಕ್ಸ್ ಇರಬೇಕು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೌದು, ಇವರಿಗೆ ಕೊಲಾಟ್ರಲ್ ತಗೊಂಡಿರಲ್ಲ, ಸೆಕ್ಯೂರಿಟಿಗಳು ತಗೊಂಡಿರಲ್ಲ, ಅದರಿಂದ ಬಡ್ಡಿ ಜಾಸ್ತಿ ಹಾಕೋಣ, ಹಾಕ್ರಿ. 15% ತಗೊಳ್ತೀರಾ ವರ್ಷಕ್ಕೆ ತಗೊಳ್ಳಿ. ಆದರೆ ಕೇವಲ 1 ದಿನ ಬಿಟ್ಟಿದ್ದೀನಿ ಅನ್ಬಿಟ್ಟು ನೀನು ಬಡ್ಡಿನ ನಾನು ನಿನಗೆ ಡಬಲ್ ಕೊಡಬೇಕು, 3 ತಿಂಗಳಿಂದ ಎಲ್ಲ ಸೇರ್ಕೊಡ್ಬೇಕು, ಇದು ಯಾವ ರೂಲ್ಸ್ ಹೇಳುತ್ತೆ? ಇದು ಒಬ್ಬರನ್ನ ಶೋಷಣೆ ಮಾಡ್ತಾ ಇರೋ ಆಂಗಲ್ ಬರುತ್ತೆ. ಅದಕ್ಕೆ ನಾನು ಹೇಳಿದೆ ಇವರಿಬ್ಬರನ್ನು ತಿದ್ದಕ್ಕಾಗೋದು ಒಬ್ಬರೇ ಸರ್ಕಾರ. ಇದಕ್ಕೆ ಒಂದು ಇಕೋಸಿಸ್ಟಮ್ ತರಬೇಕು. ಇದು ಯಾರ ತಪ್ಪು ಅಲ್ಲ, ಇಕೋಸಿಸ್ಟಮ್ ತಪ್ಪು, ಸರ್ಕಾರದ ತಪ್ಪು. ಯಾಕೆ ಅಂದ್ರೆ ಬಂಡವಾಳಶಾಹಿಗಳು, ದೊಡ್ಡ ರಾಜಕಾರಣಿಗಳು, ದೊಡ್ಡ ರಿಯಲ್ ಎಸ್ಟೇಟ್ಗಳು, ದೊಡ್ಡ ಬಂಡವಾಳ ಇದನ್ನು ಹೇಳ್ತೀನಿ ಸರ್, ಹುಡುಕು ನೋಡಿ. ಇಡೀ ಕರ್ನಾಟಕದಲ್ಲಿ ಒಂದು 150ರಿಂದ 200 ದೊಡ್ಡ ಬಂಡವಾಳಶಾಹಿಗಳೇ ಈ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇರ್ತಾರೆ. ಅವ್ರದ್ದು ಎಲ್ಲಾದ್ರೂ ಒಂದು ರಾಜಕೀಯ ಪಕ್ಷಕ್ಕೋ ಎಲ್ಲಾದ್ರೂ ಒಂದು ದೊಡ್ಡ ಇದಕ್ಕೋ ಮಾಫಿಯಾಗೋ ಎಲ್ಲಿಗೋ ಒಂದು ಲಿಂಕ್ ಆಗಿರುತ್ತೆ. ಇದೆಲ್ಲ ಬರೋದು ಇಲ್ಲಿಂದ ಸಮಸ್ಯೆ. ಈ ಸಮಸ್ಯೆ ಹೇಗೆ ಸಾಲ್ವ್ ಆಗಬೇಕು? ಐ ವಿಲ್ ಗಿವ್ ಯು ಕ್ಲಿಯರ್ ಮ್ಯಾಪ್. ಯಾರು ಕೇಳಿದ್ರೆ ಸಂತೋಷ. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಪಾಲಿಸಿ ಡಾಕ್ಯುಮೆಂಟ್ಸ್ ತುಂಬ ಸಿಂಪಲ್ ಇರಬೇಕು, ಸೊ ದಟ್ ಓದಿ ಅವನು ಅರ್ಥ ಮಾಡಿಕೊಂಡು ಅವನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಎರಡನೇದು, ಅವನ ಮುಂದೆ ಸಾಲ ತಗೊಳ್ತಾ ಇದ್ದಾನೆ ಅಂದರೆ ಅವನ ಹತ್ರ ಒಂದು ಡಿಕ್ಲರೇಷನ್ ತಗೋಬೇಕು. ನಾನು ಹಿಂದೆ ಯಾವ ಥರದ್ದು ಈ ಥರ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡಿಲ್ಲ, ಅವನು ಪ್ರೂವ್ ಮಾಡಬೇಕು. ಮೂರನೇದಲ್ಲಿಗೆ ಬರಬೇಕು, ಸರ್ಕಾರದ ಲೆವೆಲ್ಗೆ ಬರಬೇಕು. ಸರ್ಕಾರದ ಲೆವೆಲ್ ಏನು ಮಾಡಬೇಕು? ಪಾಲಿಸಿ ಯಾವ ರೀತಿ ಮಾಡ್ತಿದ್ದೀನಿ, ದುಡ್ಡನ್ನ ಯಾರ್ಯಾರು ರಿಜಿಸ್ಟರ್ಡ್ ನಾನು ಮಾಡ್ತಾ ಇದ್ದೀನಿ. ಈಗ ಚೈನೀಸಿಂದ ಫಾರಿನ್ ಅವರಿಂದ ದುಡ್ಡುಗಳು ಸರ್ ಕಂಡು ಸರ್ ಒಬ್ರು ತುಂಬ ಚೆನ್ನಾಗಿ ಹೇಳಿದರು ಸರ್. ಬಾತ್ರೂಮ್ನಲ್ಲಿ ಕೂತಿದ್ದಾಗ್ಲೂ ಲೋನ್ ಬೇಕಾ ಅಂತಾರೆ, ಆಫೀಸಲ್ಲಿ ಕೂತಿದ್ದಾಗ್ಲೂ ಲೋನ್ ಬೇಕಾ ಅಂತಾರೆ ಅಂತ ಕೇಳ್ಬಿಟ್ಟು ಆಮೇಲೆ ಜನಕ್ಕೆ ಏನ್ ಬರುತ್ತೆ? ಒಂದು ಐಫೋನ್ ತಗೋಬೇಕು ಅಂತ ಆಸೆ ಇರುತ್ತೆ, ಜೋಬಲ್ಲಿ ದುಡ್ಡಿಲ್ಲ, 10 ಸಲ ಫೋನ್ ಮಾಡ್ತಾನೆ, ಸಾಲ ಬೇಕಾ ಸಾಲ, ಅಯ್ಯೋ ಆಮೇಲೆ ಕೊಟ್ರಾಯ್ತಾನೆ, ಐಫೋನ್ ತಗೊಳ್ಳೋಣ ಅಂತಾನೆ. ಅದು ಬೇಡದೇ ಇರೋ ಸಾಲನ ಮಾಡಿಸಿ ಒಬ್ಬನ್ನ ಕಿರುಕುಳ ಕೊಡೋದಕ್ಕೆ ನ್ಯಾಯನಾ? ಎಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಲ ಮಾಡೋದಕ್ಕೆ ಏನು ಕಾರಣ ಮುಖ್ಯವಾಗಿ ಇನ್ನೊಂದನ್ನು ಕೂಡ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಈ ಬಡ್ಡಿ ದರಗಳ ವಿಚಾರದಲ್ಲೂ ಕೂಡ ಮಾತನಾಡುವಂಥದ್ದು ಸಾಕಷ್ಟು ವಿಚಾರಗಳಿವೆ. ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಎಸ್ ವೀಕ್ಷಕರೇ, ಮೈಕ್ರೋ ಫಿನಾನ್ಸ್ ದಂಧೆ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಕಿರುಕುಳ ನೀಡುವಂಥ ಕೆಲಸವನ್ನ ಇದರ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದ ಕುರಿತು ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ರು ಯಾವ್ಯಾವ ಕಾರಣಕ್ಕೆ ಜನ ಸಾಲವನ್ನ ಮಾಡ್ತಾರೆ ಅಂತೇಳಿ. ವಿವೇಕಾನಂದ ಸರ್, ಈಗ ಪ್ರಮುಖವಾಗಿರುವಂಥ ವಿಚಾರ, ಜನ ಸಾಲ ಯಾಕೆ ಮಾಡ್ತಾರೆ ಅಂತೇಳಿ. ಒಂದ್ ಕಡೆಯಲ್ಲಿ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತಾರೆ, ಮಾನವನ ಬಯಕೆಗಳು ಅಪರಿಮಿತ, ಅವರೇನೋ ತಗೊಂಡ್ರು ಅಂತೇಳಿ ನಾನು ಕೂಡ ಅದನ್ನು ತಗೊಳ್ಳೋಕೆ ಇಷ್ಟಪಡ್ತೀನಿ, ಇದರಿಂದಲೇ ಸಾಲ ಹೆಚ್ಚಾಗ್ತಾ ಇದೆಯಾ ಅಥವಾ ಜೀವನದಲ್ಲಿ ಆರ್ಥಿಕ ಶಿಸ್ತಿಲ್ದೆ ಸಾಲಗಳು ಹೆಚ್ಚಾಗ್ತಾ ಇದೆಯಾ, ಹೇಗೆ ಸರ್? ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಯಾಕೆಂದ್ರೆ ಭಾರತದಲ್ಲಿ ಕಳೆದ 20-25 ವರ್ಷಗಳಲ್ಲಿ ಮಾನವೀಯ ಮೌಲ್ಯಗಳು ಅಥವಾ ಸಾಮಾಜಿಕ ಮೌಲ್ಯಗಳು ಕೇವಲ ಕುಸಿತಾ ಇಲ್ಲ, ಅದಕ್ಕೆ ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡಿತಾ ಇದ್ದಾವೆ. ಅಂದ್ರೆ ಹಣನೇ ಎಲ್ಲವನ್ನೂ ನಿರ್ಧರಿಸುವ ಹಂತಕ್ಕೆ ಬಂದಿದೆ. ಈಗ ಉದಾಹರಣೆಗೆ ನೋಡಿ,
ಅತಿ ಹೆಚ್ಚು ಆತ್ಮಹತ್ಯೆ ಮತ್ತು ಗಲಾಟೆ ಅಥವಾ ಕೊಲೆಗಳಾಗೋದು ಮೊದಲನೇದಾಗಿ ಪ್ರೀತಿಗೆ, ಎರಡನೇದಾಗಿ ಹಣಕ್ಕಾಗಿ. Yes. ಈಗ ಹಣನೇ ಮೊದಲನೇ ಸ್ಥಾನ ಬಂದಿರ್ಬೋದು ಅಂಕಿಅಂಶಗಳ ಪ್ರಕಾರ. ಅಂದ್ರೆ ಅದು ಪ್ರೀತಿ, ಮನುಷ್ಯನ ನಿಜವಾದ ಜೀವ ಚೈತನ್ಯ ಯಾವ್ದಿದೆ ಅದು ಪ್ರೀತಿ. ಈಗ ಆಲ್ಮೋಸ್ಟ್ ಅದ್ರ ಸಮಾನವಾಗಿ ಬರ್ತಾ ಇರೋದು ಹಣ. ಸೊ ಅಂದ್ರೆ ಹಣದ ಪ್ರಾಮುಖ್ಯತೆ ಸಿಕ್ಕಾಪಟ್ಟೆ ಇದೆ. ಎಷ್ಟಿದೆ ಅಂದ್ರೆ, ನೀವು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅದೆಲ್ಲ ಹೋಗ್ಲಿ, ಗಾಳಿ ಕುಡಿಯೋ ಗಾಳಿಗಿರ್ಲಿ, ನೀವು ಈವನ್ ಶೌಚಕ್ಕೆ ಹೋಗ್ಬೇಕಾದ್ರೂ ಇವತ್ತು 50 ಇದು ಎಷ್ಟು ಮೊದಲು ಎಲ್ಲ 50 ಪೈಸಾ 1 ರೂಪಾಯಿ ಇರ್ತಲ್ಲ, ಅದು 5 ರೂಪಾಯಿ 10 ರೂಪಾಯಿ ಆಗಿದೆ. ಶೌಚಕ್ಕೆ ಹೋಗೋದು ಕೂಡ 10 ರೂಪಾಯಿ ಆಗುವಷ್ಟಿದೆ. ಟೋಲ್ ಎಲ್ಲ ಬಂದಿದೆ. ಅಂದ್ರೆ ಮನುಷ್ಯನ ಜೀವನದಲ್ಲಿ ಹಣ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ. ಖಂಡಿತ. ಜೊತೆಗೆ ಅಸಮಾನತೆಯು ಹಾಗೆ ಬೆಳೀತಾ ಇದೆ. ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳದ ಜೊತೆ ಭ್ರಷ್ಟದ ಹಣ ಬರ್ತಾ ಇರುತ್ತೆ, ಇನ್ಯಾರೋ ಕೆಲವು ದಂಧೆ ಮಾಡೋರಿಗೆ ಹೆಚ್ಚು ಹಣ ಬರ್ತಾ ಇದೆ, ಸಾಫ್ಟ್ವೇರ್ ಅವ್ರಿಗೆ ಬಹಳ ದೊಡ್ಡ ಸಂಬಳ ಬರ್ತಾ ಇದೆ ಕೆಲವರಿಗೆ. ಸೊ ಅದೇನಾಗ್ತಾ ಇದೆ, ಆ ಹಣ ಬಂದಿರೋರು ಆ ಹಣವನ್ನ ಅತ್ಯಂತ ಚಿಕ್ಕ ವಯಸ್ಸಿಗೆ ಬರ್ತಾ ಇರೋದ್ರಿಂದ ಉಡಾಫೆಯಿಂದ ಪ್ರದರ್ಶನಕವಾಗಿ ಹಣನ ಖರ್ಚು ಮಾಡಕ್ ಶುರು ಮಾಡಿದ್ದಾರೆ. ಅದು ಏನಾಗ್ತಾ ಇದೆ, ಈಗ ಉದಾಹರಣೆಗೆ ಟೈಲರ್ ಇರ್ಬೋದು, ಅಥವಾ ಪ್ಲಂಬರ್ ಇರ್ಬೋದು, ಅಥವಾ ಗಾರ್ಮೆಂಟ್ಸ್ ಕೆಲಸ ಮಾಡೋರು ಇರ್ಬೋದು, ಈ ತರದವ್ರಿಗೆಲ್ಲ ಇನ್ನೂ ಹಣ ಸಾಮಾನ್ಯವಾಗಿ 20,000 30,000 ಆ ರೇಂಜ್ ಅಲ್ಲೇ ಇದೆ. ಸೆಕ್ಯೂರಿಟಿ ಈ ತರದ್ದೆಲ್ಲ ಒಂದು ಕಡೆ 15-20 ಸಾವಿರದ ಸಂಬಳ, ಇನ್ನೊಂದು ಕಡೆ 2 ಲಕ್ಷ 3 ಲಕ್ಷ 4 ಲಕ್ಷ ಸಂಬಳ. ಈ ಎರಡು ಅಸಮಾನತೆ ಬಂದಾಗ ಸಹಜವಾಗಿ ಅದು ಯಾರು ನನ್ ಜೊತೆ ಓದ್ದೋನೆ ಕೇವಲ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಂತೇಳಿ 2 ಲಕ್ಷ ತಗೊಳೋವಾಗ, ನಾನು ಅಷ್ಟೇ ಡಿಗ್ರಿ ಮಾಡಿ ನನ್ ಕೆಲಸ ಸಿಕ್ಕಿಲ್ಲ ಅಂತೇಳಿ ಸೆಕ್ಯೂರಿಟಿನೋ ಯಾವ್ದೋ ಒಂದು ಸಣ್ಣ ಕೆಲಸ ಮಾಡ್ತಿದ್ದೀನಿ ಅಂದಾಗ ನನಗೆ 20-30 ಸಾವಿರ ಬಂದಾಗ ಖಂಡಿತವಾಗ್ಲೂ ನಾನು, ಯಾಕಂದ್ರೆ ನಾನು ಒಬ್ಬನೇ ಇರಲ್ಲ, ನನ್ ಜೊತೆ ನನ್ನ ಹೆಂಡತಿ ಕುಟುಂಬ ಇರುತ್ತೆ, ನಮ್ಮ ಮಕ್ಕಳಿರ್ತಾರೆ, ಈ ಹೋಲಿಕೆ ಪ್ರಾರಂಭ ಆಗೋಗ್ಬಿಡುತ್ತೆ. ಪ್ರತಿಯೊಂದು ಈಗ ಉದಾಹರಣೆಗೆ ಮೊದಲು ದೂರದರ್ಶನ್ ಒಂದೇ ಇತ್ತು, ಟೆರೆಸ್ಟ್ರಿಯಲ್ ಅಲ್ಲಿ ಫ್ರೀ ನೋಡ್ತಾ ಇದ್ವಿ, ಈಗ ಚಾನಲ್ಸ್ ಬಂದಿದಾವೆ, ಅದಕ್ಕೂ ದುಡ್ಡು ಕಟ್ಟಬೇಕು. ಅಂದ್ರೆ ಪ್ರತಿಯೊಂದು ಮನರಂಜನೆ ಉದ್ಯಮ ಇದೆಯಲ್ಲ, ಇದು ಬೆಳೀತಾ ಇದೆ. ಇದು ಎಲ್ಲದರ ಕಾರಣದಿಂದ ಆರ್ಥಿಕತೆ ಈ ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂದ್ರೆ, ಜನರ ಮಾನಸಿಕ ಪರಿಸ್ಥಿತಿ ಹಣ ಇಲ್ಲದೆ ಏನು ಬೇಕಾದ್ರೂ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕೌಟುಂಬಿಕ ವಿಭಜನೆಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ. ಇಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು, ಅನೇಕ ನೋವುಗಳಿರ್ತವೆ, ನಮ್ಗೆ ಬೇಸರಗಳಿರ್ತವೆ, ಏನೋ ಎಲ್ಲಿಂದ ದುಡ್ಡು ಬಂದ್ರು ಸಾಕು, ಈಗ ಕಳ್ತನ ಮಾಡಕ್ ಆಗಲ್ಲ, ಮೋಸ ಮಾಡೋದು ಬಹಳ ಕಷ್ಟ. ಅಂದ್ರೆ ಮಧ್ಯಮ ವರ್ಗದವರು, ಕಳ್ಳರು ಬೇರೆ ಇರ್ತಾರೆ, ಅವ್ರು ಬೇರೆ. ಅಂತವ್ರಿಗೆ ಮನೆ ಬಾಗಿಲಿಗೆ ಬಂದು ನಿಮ್ಗೆ ಸಾಲ ಬೇಕಾ ಸರ್, ನೀವು ತುಂಬಾ ಕಡಿಮೆ EMI ಅಲ್ಲಿ ಕಟ್ಬೋದು ಸರ್, ನಮ್ದು ಏನು ಡಾಕ್ಯುಮೆಂಟ್ಸ್ ನೋಡೋದಿಲ್ಲ ಸರ್ ಅಂತ ಹೇಳಿದಾಗ ಸಹಜವಾಗಿನೇ ಆಗ್ಲೇ ಅವರು ಭರದ್ವಾಜ್ ಅವ್ರು ಹೇಳ್ತಿದ್ರು, ಅವ್ರು ಹೇಳಿದ್ದು ಆಶಯ ಏನು, ತಗೊಂಡವನ್ಗೆ ದಕ್ಷತೆ ಇರಬೇಕು, ಕೊಟ್ಟ ಮೇಲೆ 4 ಕಡೆ ತಗೋತಾನಲ್ಲ, ಮೋಸ ಮಾಡಬಾರ್ದು ಅನ್ನೋ ಪ್ರಜ್ಞೆ ಇರಬೇಕು, ಟೈಮ್ ಸರಿಯಾಗಿ ಕೊಡ್ಬೇಕು ಅನ್ನೋದು ಆಶಯ. ಆದ್ರೆ ವಾಸ್ತವ ಹಂಗಿಲ್ಲ. ಅವ್ನ್ ಕಟ್ಟಿಲ್ಲ ಅಂತ ಇವನ್ ನೋಡೋದು, ಇವನ್ ಕಟ್ಟಿಲ್ಲ ಅಂತ ಅವನು. ನಿಮ್ಗೆ ಯಾರನ್ನ ಸಜೆಷನ್ ಕೇಳಿದ್ರು ಏನ್ ಹೇಳ್ತಾರೆ, ಈಗ ವಕೀಲರನ್ನ ಕೇಳಿದ್ರೆ ಕಟ್ಟೋದ್ ಬಿಡ್ರಿ, ನಿಧಾನವಾಗಿ ಕೋರ್ಟ್ಗೆ ಹೋಗೋಣ, ಅದು ಅಂದ್ರೆ ಇಡೀ ಸಿಸ್ಟಮ್ ಕೂಡ ಹೆಂಗಾಗಿದೆ ಅಂದ್ರೆ ಏನ್ ಮಾಡ್ಬಿಡ್ತಾನೆ ಅವನು ಮಹಾ ಅಂತಾರೆ. ಸೊ ಆಗ ಒಂದಷ್ಟು ಜನದ ಮೇಲೆ ಈ ರೀತಿಯ ದೌರ್ಜನ್ಯಗಳಾಗ್ತವೆ. ನಾನು ಜನರ ಈ ಮನೋಭಾವವನ್ನ ಎನ್ಕರೇಜ್ ಮಾಡ್ತಾ ಇಲ್ಲ. ಶಿಸ್ತಿರ್ಬೇಕು, ಸಂಯಮ ಇರಬೇಕು, ಶೀಲ ಇರಬೇಕು ಮನುಷ್ಯನಲ್ಲಿ, ಅದೆಲ್ಲವೂ ಒಳ್ಳೇದೇ. ಆದ್ರೆ ಈಗಿನ ಪರಿಸ್ಥಿತಿ ಆಗಿಲ್ಲ. ಸಮಾಜ ನೀವೇ ನೋಡಿದಿರಿ, ಒಬ್ಬ ರಾಜಕಾರಣಿ ಇಡೀ ಕರ್ನಾಟಕದಲ್ಲಿ MLAಗಳ ಸರಾಸರಿ ಆದಾಯ 62 ಕೋಟಿ ಇದೆ ವರ್ಷಕ್ಕೆ. ಇಡೀ ಭಾರತದಲ್ಲಿ ಹೈಯೆಸ್ಟ್ ಇದೆ, 62 ಕೋಟಿ. ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಆ ಹಂತಕ್ಕೆ ಹೋದಾಗ ನೀವು ನನ್ನನ್ನ ಮತ್ತೆ ಸರ್ಕಾರಗಳೇ ಟೈಮ್ ಸರಿಯಾಗಿ ದಿನಗೂಲಿ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ. ಈ ದೇಶ ಮತ್ತು ರಾಜ್ಯ ತನ್ನ ಬಜೆಟ್ ಗಿಂತ 2-3 ಪಟ್ಟಷ್ಟು ಸಾಲಗಳಲ್ಲಿದೆ, 3-4 ಪಟ್ಟಷ್ಟು ಸಾಲಗಳಲ್ಲಿ ಇರ್ಬೇಕಾದ್ರೆ ನಮ್ಮಂತವ್ರು ಹೇಗೆ ಶಿಸ್ತನ್ನ ಈ ದೇಶದ ಪ್ರಜೆಗಳಾಗಿ ಮಾಡಕ್ ಸಾಧ್ಯ ಆಗುತ್ತೆ? ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ನಾವು ಒಂದು ಕಡೆ ಈ ರೀತಿಯ ಒಂದು ಕಾನೂನುಗಳನ್ನ ತರೋದ್ರ ಜೊತೆ ಸಮಾಜದಲ್ಲಿ ಮೌಲ್ಯಗಳನ್ನು ಉಳಿಸಬೇಕು, ಹೆಚ್ಚು ಸಾಲಗಳನ್ನ ಮಾಡದೆ ನೆಮ್ಮದಿಯ ಬದುಕಿಗೆ ಒಂದಷ್ಟು ಮಾಡಬೇಕು. ಒಂದ್ ಸ್ಕ್ವೇರ್ ಫೀಟ್ಗೆ ನೀವು 4,000-5,000 ಮಾಡ್ಬಿಟ್ಟು ನೀವು ಅವನ ಮನೆ ಕಟ್ಟಿಕೊಂಡಾಗ ನಾನು ಗುಡಿಸ್ಲಲ್ಲಿ ಇರ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಈ ಆರ್ಥಿಕ ಅಸಮಾನತೆಯು ಕೂಡ ಈ ರೀತಿಯ ಒಂದು ಗಲಾಟೆಗಳಿಗೆ, ಮೋಸ ವಂಚನೆಗಳಿಗೆ ಕಾರಣ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ವೆಲ್ ಸರ್, ಯಥಾ ರಾಜ ತಥಾ ಪ್ರಜಾ, ಹಂಗಾಯ್ತು ಈ ಕತೆ. ಅನಿಲ್ ಭಾರದ್ವಾಜ್ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಸಾಲ ಏನೋ ಕೊಡ್ತಾರೆ, ಸರಿಯಾದ ಟೈಮಿಗೆ EMI ಕಟ್ಟಿಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾರೆ. ಈ ಕಿರುಕುಳ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ? ನೋಡಿ,
ವಿವೇಕಾನಂದರು ಅವ್ರ ಹೆಸರು ತಕ್ಕ ಹಾಗೆ ಮಾತಾಡಿದ್ದಾರೆ ಇವತ್ತು. ಬಹಳ ಸಂತೋಷ ಆಯ್ತು ಅವ್ರ ಮಾತನ್ನ ಕೇಳಿ. ಮೌಲ್ಯಗಳನ್ನ ನಾವ್ ಯಾವಾಗ ಹೆಚ್ಚಿಸ್ಕೋತೀವೋ ಅವಾಗ ಇದಕ್ಕೆಲ್ಲದಕ್ಕೂ ನಮಗೆ ದಾರಿ ಸಿಗತ್ತೆ. ಹೌದು. ಕಗ್ಗದಲ್ಲಿ ಒಂದು ವಿಚಾರ ಹೇಳ್ತಾರೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಮನುಷ್ಯನಲ್ಲಿ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವ ಕಾಲಕ್ಕೂ, ಇವತ್ತು ಅಂತಲ್ಲ, ಇವತ್ತು ನಿನ್ನೆ ಮೊನ್ನೆ ಅಂತಲ್ಲ, ಯಾವಾಗ್ಲೂ ಎಲ್ಲಾ ಯುಗದಲ್ಲೂ ಆಸೆ ಇದ್ದಿದ್ದೆ. ಬೇಕು ಬೇಕದು ಬೇಕು ಎನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತಲಿಹ ಘಟವನಿದನು ಏಕೆ ರಚಿಸಿದನೋ ಬ್ರಹ್ಮ ಬೇಕೆಂಬ ಈ ಜಪ ತಾಕೆನಿಪನೆಂದಿಗೆಲೋ ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಬೇಕು 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 ಅಂತ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಇದೇ ತರ ರೀತಿಯಲ್ಲಿ ಸಾಲ ಮಾಡ್ಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಕಷ್ಟಪಡೋದಕ್ಕೆ ಸರಿಯಾಗಿ ಸರ್ ಹೇಳಿದ ಹಾಗೆ, ವಿವೇಕಾನಂದ ಸರ್ ಹೇಳಿದ ಹಾಗೇನೆ ಎಲ್ಲಾರ್ಗೂ ಒಂದೇ ರೀತಿಯಾದಂತಹ ಅದಕ್ಕೆ ಬೇಕಾಗಿರುವಂತಹ ಪ್ರತಿಕ್ರಿಯೆ ಆಗಿ ದುಡ್ಡು ಸಿಗೋದಿಲ್ಲ. ಒಬ್ಬನಿಗೆ ಒಂದೇ ಕೆಲಸ ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ಸಿಗುತ್ತೆ, ಇನ್ನೊಬ್ಬನಿಗೆ ಅದೇ ಕೆಲಸ ಮಾಡಿದ್ದಕ್ಕೆ 20-25 ಸಾವಿರ ರೂಪಾಯಿ ಸಿಗೋದ್ರಿಂದ ಈ ಆರ್ಥಿಕ ಅಸಮಾನತೆ ಯಾವಾಗೂ ಇದ್ದಿದ್ದೆ, ಅದು ಇವಾಗ ಹೆಚ್ಚಾಗಿದೆ. ಯಾತಕ್ಕೆ ಅಂತಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ ದೇಶಕ್ಕೆ ಅಮೆರಿಕಗಳಿಗೆ ಸೇವೆಯನ್ನ ಸಲ್ಲಿಸ್ತಿರ್ತಾನೆ, ಅಲ್ಲಿಂದ ಅವನಿಗೆ ದುಡ್ಡು ಬರ್ತಾ ಇರುತ್ತೆ, ಅವನಿಗೆ ಅದಕ್ಕೆ ಹೆಚ್ಚು ದುಡ್ಡು ಬರ್ತಾ ಇರುತ್ತೆ. ಇಲ್ಲಿ ಒಬ್ಬ ಟೈಲರ್, ಇನ್ನೊಬ್ಬ ಕೆಲಸ ಮಾಡುವಂತವನು, ಇಲ್ಲಿ ಸಾಮಾನ್ಯ ಜನರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾವೇನ್ ಹೇಳ್ತೀವಿ, ಮಧ್ಯ ವರ್ಗದ ಜನರ ಹತ್ರ ದುಡಿಮೆಯನ್ನ ಮಾಡ್ತಿರ್ತಾನೆ, ಮಧ್ಯಮ ವರ್ಗದ ಜನರ ಹತ್ರ ಅವ್ರ ಹತ್ರ ಅಷ್ಟು ದುಡ್ಡಿರೋದಿಲ್ಲ, ಅವನು ಅದನ್ನ ಜಾಸ್ತಿನೂ ಮಾಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಅವನ ಆರ್ಥಿಕತೆ ಕಮ್ಮಿನೇ ಇರುತ್ತೆ. ಇನ್ನು ಈ ದಬ್ಬಾಳಿಕೆ ಮಾಡುವಂತಹ ವಿಚಾರಕ್ಕೆ ಬಂದ್ರೆ, ದಬ್ಬಾಳಿಕೆ ಮಾಡುವಂತದ್ದು ಯಾವತ್ತೂ ಖಂಡನೀಯವೇ, ಅದನ್ನ ಸಪೋರ್ಟ್ ಮಾಡುವಂತದ್ದು ಯಾವತ್ತೂ ತಪ್ಪೇನೆ, ಆತರ ಮಾಡಬಾರದು. ಬೇರೆ ಬೇರೆ ರೀತಿಯಾದಂತಹ ಸಾಲ ವಸೂಲಾತಿ ಕ್ರಮಗಳಿವೆ. ಈಗ ದಬ್ಬಾಳಿಕೆ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ದಬ್ಬಾಳಿಕೆ ಡೆಫಿನಿಷನ್ ಗಳಿರುತ್ತೆ. ಇವಾಗ ಮನೆಗ್ ಬಂದು ಸಾಲ ಕೇಳದೆ ಕೆಲವೊಬ್ಬೊಬ್ಬರಿಗೆ ದಬ್ಬಾಳಿಕೆ, ಇಲ್ಲ ಕಾನೂನು ರೀತಿಯಾಗಿ ಕೇಸ್ಗಳನ್ನ ಹಾಕಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರ ಮನೆಗ್ ಬಂದ್ರೆ ಅದು ದಬ್ಬಾಳಿಕೆ. ಹೌದಾ? ಮತ್ತೆ ಸರ್ಫೇಸಿ ಆಕ್ಟ್ ಅಂತ ಇದೆ. ಈ ಸರ್ಫೇಸಿ ಆಕ್ಟ್ ಪ್ರಕಾರ ಏನಾಗುತ್ತೆ, ಯಾರಾದ್ರೂ ಒಬ್ರು ಸಾಲವನ್ನ ತಗೊಂಡು ಅವರ ಸಾಲವನ್ನ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡ್ಲಿಲ್ಲ ಅಂತಂದ್ರೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವಂತ ಅವಕಾಶ ಸರ್ಫೇಸಿ ಆಕ್ಟ್ ಕೊಡುತ್ತೆ. ಮತ್ತೆ ಇದ್ರದೆಲ್ಲಾನು ಕ್ರಮಗಳು ಏನಿರುತ್ತಲ್ಲ, ಕಾನೂನು ಕ್ರಮಗಳೂ ಜೋರಾಗೇ ಇದೆ. ಕಾನೂನು ಕ್ರಮಗಳೇನು ಇದಕ್ಕೆ ಸಾಮಾನ್ಯವಾಗಿಲ್ಲ. ಈಗ ನಮ್ಮ ಸರ್ಕಾರ ನಕ್ಸಲರ ಮೇಲೆ ಏನು ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿ ಮುಖ್ಯಮಂತ್ರಿಗಳ ಮನೆಯಲ್ಲೇನೆ 100-150 ಜನ 50 ಜನ ಪೊಲೀಸರನ್ನ ಕೊಲೆ ಮಾಡಿ ಬಂದೂಕನ್ನ ಇಟ್ಕೊಂಡು ನಾವು ವಾಪಸ್ ಬಂದ್ಬಿಡ್ತೀವಪ್ಪ ಅಂತ ಹೇಳಿದವ್ರಿಗೆ ಮುಖ್ಯಮಂತ್ರಿಗಳ ಮನೆಯಲ್ಲೇ ಬಂದು ಅವರಿಗೆ ಸನ್ಮಾನವನ್ನ ಮಾಡಿ ಮುಖ್ಯವಾಹಿನಿಗೆ ಕರ್ಕೊಳ್ಳುವಂತಹ ಪರಿಸ್ಥಿತಿ ಏನಾಯ್ತು. ನಮ್ಮ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿರೋರಿಗೆ ಇಂತಹ ಸವಲತ್ತುಗಳು ಮುಂದೆ ಬರುತ್ತೆ ಅಂತ ನಾನೇನು ಊಹೆ ಮಾಡೋದಿಲ್ಲ. ವೆಲ್ ಸರ್, ವೆಲ್ ಆಕ್ಚುಲಿ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಟ್ಟರು. ಹೇಮಂತ್ ಸರ್, ಈಗ RBIನಿಂದ ಒಂದಷ್ಟು ಮಾರ್ಗಸೂಚಿಗಳಿವೆ, ಒಂದಷ್ಟು ಗೈಡ್ಲೈನ್ಸ್ಗಳಿವೆ. ಇದನ್ನ ರಾಷ್ಟ್ರೀಕೃತ ಬ್ಯಾಂಕುಗಳು ಪಾಲನೆ ಮಾಡ್ತಾ ಇವೆಯಾ, ಅಥವಾ ಫಿನಾನ್ಸ್ ಕಂಪನಿಗಳು ಪಾಲನೆ ಮಾಡ್ತಾ ಇವೆಯಾ, ಅಥವಾ ಬೇರೆ ಬೇರೆ ಸಾಲ ಕೊಡೋರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಹೇಗೆ ಸರ್? ಇದರಲ್ಲಿ ನಮ್ಮ ಈ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದರೆ ಒಂದು ಗವರ್ನಮೆಂಟ್ ಮೈಕ್ರೋ ಫೈನಾನ್ಸಸ್ ಇದೆ, ಮಿನಿಸ್ಟ್ರಿ ಆಫ್ ಮೈಕ್ರೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲೇ ಇದೆ, ಇನ್ನೊಂದು ಫಾರ್ಮಲ್ ಮೈಕ್ರೋ ಫೈನಾನ್ಸಸ್ ಇದೆ, ಇನ್ನೊಂದು ಇನ್ಫಾರ್ಮಲ್ ಮೈಕ್ರೋ ಫೈನಾನ್ಸ್ ಇದೆ. ಈ ಸರ್ಕಾರ ಮಾನಿಟರ್ಡು ಮಿನಿಸ್ಟರ್ಡ್ನಲ್ಲಿ ಇದರಲ್ಲೆಲ್ಲ ಒಂದು ಫ್ರೇಮ್ ವರ್ಕ್ ಇದೆ, ಈ ವೆರಿಫಿಕೇಶನ್ಸ್ ಇದೆ, ಎಲ್ಲ ನಡೆಯುತ್ತೆ. ಈ ಇನ್ಫಾರ್ಮಲ್ ಸೆಕ್ಟರ್ ಅಂತ ಬಂದಾಗ ಇದರಲ್ಲಿ ಏನಾಗುತ್ತೆ, ಒಂದು ಟ್ರಸ್ಟ್ ಓಪನ್ ಮಾಡ್ಬೋದು, ಒಂದು ಪಾರ್ಟ್ನರ್ಶಿಪ್ ಓಪನ್ ಮಾಡ್ಬೋದು, ಒಂದು NGO ಓಪನ್ ಮಾಡ್ಬೋದು. ಓಪನ್ ಮಾಡಿಬಿಟ್ಟು ನಾವು ಮೈಕ್ರೋ ಫೈನಾನ್ಸ್ ಕಂಪನಿ ಅಂತ ಹೇಳಿಬಿಟ್ಟು ನಾವು ಬಿಸ್ನೆಸ್ ಶುರು ಮಾಡಿಬಿಡ್ಬೋದು. ಇಲ್ಲಿ ಸಮಸ್ಯೆ ಬರ್ತಿರೋದು ಅಲ್ಲಿ. ಇನ್ನೊಂದು, ವಿಶ್ವನಾಥ್ ಸರ್ ಹೇಳಿದ್ದನ್ನು ಒಂದು ಚಿಕ್ಕದಾಗ ಒಂದು ಕತೆ ನಮ್ಮ ತಮ್ಮ ಹೇಳ್ದ ಮೊನ್ನೆ, ನಾನು ನನ್ನ ತಮ್ಮ ಕೂತ್ಕೊಂಡು ಮಾತಾಡ್ತಿದ್ದಾಗ, ನಾವು ಇವತ್ತು ಒಂದು ಅರ್ಬನ್ ಜೈಲಲ್ಲಿದ್ದೀವಿ. ಅರ್ಬನ್ ಜೈಲ್ ಹಂಗಂದ್ರೆ ಏನಂದ್ರೆ, ನೀನು ನಿಮ್ಮ ಮನೆ ಜೈಲು, ನಿಮ್ಮ ಮನೆ ಬಿಟ್ಟು ನೀನು ಆಚೆ ಬಂದ್ರೆ ನೀನು ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು. ಈ ಮಾತು ಯಾತಕ್ಕೆ ಬಂತು ಅಂತ ಹೇಳಿದ್ರೆ, ನಾವು ಬೇರೆ ಸ್ಟೇಟ್ಗೆ ಹೋಗ್ಬೇಕು ಅಂತಿದ್ವಿ, ಒಂದು ಯಲಂಕ ದಾಟಬೇಕು ಅಂತ ಟೋಲ್ ಕಟ್ಟಿದ್ವಿ. ಹೇಳಿದ್ರು
ಇದು ಅರ್ಬನ್ ಜೈಲ್. Yes. ನೀನು ಇದು ಬಿಟ್ಟರೆ ನೀನು ಕೊಡಬೇಕು. ನಮ್ಮ ಈ ಮಟೀರಿಯಲಿಸ್ಟಿಕ್ ಲೈಫ್ ತಂದಿದ್ದೀವಿ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಬ್ಬನೇ ಮಗ, ಒಬ್ಬರೇ ಮಕ್ಕಳು, Yes. ಎಲ್ಲ ಪ್ಯಾಂಪರ್ ಮಾಡಿ ಬೆಳೆಸಿದ್ದಾರೆ. ಅಕ್ಕಪಕ್ಕದ ನೋಡ್ತೀವಿ, ನಮ್ಗೆ ಆ ಆಸೆ ಇರುತ್ತೆ, ಈ ಆಸೆ ಇರುತ್ತೆ. ನಮಗೆ ಬರ್ತಾ ಇರೋ ಸಾಲಗಳು ಮತ್ತೆ ನಮ್ಮದು ವೆಸ್ಟರ್ನ್ ಕಲ್ಚರ್ ನಮ್ಮಲ್ಲಿ ಇಂಟ್ರೊಡ್ಯೂಸ್ ತುಂಬ ಎವಿಡೆಂಟ್ ಆಗಿ ಆಗ್ತಾ ಇದೆ. ನಿಜ ನಿಜ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಏನು, ಒಬ್ಬನ ಹತ್ರ 15 ಕ್ರೆಡಿಟ್ ಕಾರ್ಡ್ ಇರುತ್ತೆ. ಅವನ ಲೈಫ್ ಸ್ಟೈಲ್ ಹೇಗೆ ಅಂದರೆ, ಸಂಬಳ ಬಂದಿದ್ದಕ್ಕೆ ಎಲ್ಲದಕ್ಕೂ ಮಿನಿಮಮ್ ಕ್ರೆಡಿಟ್ ಲಿಮಿಟ್ ಕಟ್ಟೋದು, ಬ್ಯಾಲೆನ್ಸ್ ತಿರುಗಿ ಸಾಲ ಮಾಡು. ಅವನ ಸಂಬಳ 1 ಲಕ್ಷ ಇತ್ತು ಅಂದ್ರೆ ಅವ್ನು 15 ಲಕ್ಷ ಖರ್ಚು ಮಾಡ್ಬೋತಾನೆ. ಯಾಕೆಂದ್ರೆ ಒಬ್ಬರಿಗೆ ಮಿನಿಮಮ್ ಕ್ರೆಡಿಟ್ ಲಿಮಿಟ್ ಕಟ್ಟಬೇಕು. ಮತ್ತೆ ಈ ಸಾಲದ ಸಿಳಿವಲ್ಲಿ ಸಿಕ್ಕಾಕಿಸ್ಬಿಡ್ತಾರೆ. ಎಕ್ಸಾಂಪಲ್ ಏನು ಅಂದ್ರೆ, ಇವನಿಗೆ ಕೇವಲ 50,000 ರೂಪಾಯಿ ಲೋನ್ ಕೊಡೋ ಕೆಪಾಸಿಟಿ ಇದೆ ಅಂತ ಗೊತ್ತಿರುತ್ತೆ ಮೈಕ್ರೋ ಫೈನಾನ್ಸ್ ಅವ್ರಿಗೆ. ಆದ್ರೆ ಅವನ್ನ 1 ಲಕ್ಷ 2 ಲಕ್ಷ ಕೊಟ್ಟು ಸಿಕ್ಕಾಕಿಸ್ತಾರೆ. ಕೊಟ್ಬಿಟ್ಟು ಅವನಂತಾರೆ ಇಷ್ಟು ಕೊಟ್ಬಿಡು, ಇಷ್ಟು ಕಮ್ಮಿ ಮಾಡ್ತೀನಿ, ಇಷ್ಟು ಕೊಟ್ಬಿಡು. ಕ್ರೆಡಿಟ್ ಕಾರ್ಡಿನ ಸೇಮ್ ಥಿಂಗ್, ಪರ್ಸನಲ್ ಲೋನಿನ ಸೇಮ್ ಸ್ಟ್ರಕ್ಚರ್ ಮೈಕ್ರೋ ಫೈನಾನ್ಸ್ ನಡೀತಾ ಇದೆ. ವೆನ್ ಸರ್ ಹೇಳ್ತಾ ಇದ್ರು ಲೈಕ್ ಸಾಲ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ 2-3 ಫ್ಯಾಕ್ಟರ್ಸ್ನಲ್ಲಿ ಅರ್ಥ ಮಾಡ್ಕೊಳ್ಳಿ. ಕೇವಲ ಒಂದು 5% ಆಫ್ ದ ಪಾಪ್ಯುಲೇಷನ್ ಯಾರೋ ಈ ಥರ ಮಾಡ್ತಾ ಇರೋದು, ಅವರ ಅಂಕಿಗಣಿತದಲ್ಲೇ ಹೇಳ್ತಾ ಇದ್ದೀನಿ. 6%ಗೋಸ್ಕರ 94% ಜನಗಳನ್ನು ಒಂದೇ ತಕಡಿಗೆ ಹಾಕೋದು ಸಾಮಾಜಿಕ ನ್ಯಾಯ ಅಲ್ಲ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ 6%ಗೆ ಒಂದು ಸೂಕ್ಷ್ಮವಾದ ಒಂದು ಪಾಲಿಸಿ ತರಲಿ, ಒಂದು ರೆಡ್ರೆಸಲ್ ಪ್ರಾಸೆಸ್ ತರಲಿ, ಅಥವಾ ಅವ್ರಿಗೆ ಪನಿಷ್ಮೆಂಟ್ ಮೆಕ್ಯಾನಿಸಮ್ ತರಲಿ. ಸರ್ಕಾರ ಯಾವುದಕ್ಕೂ ಕೈ ಹಾಕ್ತಾ ಇಲ್ಲ. ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಈ ಥರ ಪ್ರಾಬ್ಲಮ್ಸ್ ಆಗೋದು ಸರ್ವೇ ಸಾಮಾನ್ಯ. ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಯಾತಕ್ಕೆ ಯಾರಿಗೋಸ್ಕರ ಕೊಡ್ತಾರೋ, ಇಫ್ ನೋಡಿದ್ರೆ ಹೆಣ್ಣು ಮಕ್ಕಳೇ ಮೈಕ್ರೋ ಫೈನಾನ್ಸ್ ಜಾಸ್ತಿ ತಗೊಳ್ಳೋದು. ಹೆಣ್ಣು ಮಕ್ಕಳು ಸ್ವಾವಲಂಬಿ ಆಗಲಿ ಅನ್ನೋದಕ್ಕೋಸ್ಕರನೇ ಇದನ್ನು ಶುರು ಮಾಡಿರೋದು. ಈಗ ಈ HSS ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಒಂದು ಬಂದ್ಬಿಟ್ಟು, ಆ ಪದ್ಧತಿನಲ್ಲಿ ನಾವು ಹೆಂಗಸರನ್ನೇ ನಾವು ಇದರಲ್ಲಿ ಶೋಷಣೆ ಮಾಡಕ್ ಶುರು ಮಾಡ್ತಿದೀವಿ ಅನ್ನೋ ಒಂದು ಪದ್ಧತಿ ಬಂದಾಗ, ಯಾವುದೇ ಒಂದು ಇದನ್ನ ನೋಡಿದ್ರೆ ಒಂದು ಮುಖ, ಒಂದು ಕಾಯಿನ್ 2 ಮುಖ ಇರುತ್ತೆ. ಈ ಕಡೆ ಮುಖದಲ್ಲಿ ಕಸ್ಟಮರ್ಗೆ ಸಿಂಪಲ್, ನಿನ್ನ ಹತ್ರ ಇನ್ನೊಂದು ಸಾಲ ತಗೊಳಂಗಿಲ್ಲ, ನಿನ್ನ ಲಿಮಿಟ್ ಇದೆಯಾ, ಹೇಗೆ ಫಾರ್ಮಲ್ ಎಕಾನಮಿನಲ್ಲಿ ನನಗೊಂದು ಕ್ಯಾಲ್ಕುಲೇಷನ್ ಇದೆ, ನಿನಗೆ ಇಷ್ಟೇ ಸಾಲ ಕೊಡಕ್ಕಾಗೋದು ಅಂತ. ಮೈಕ್ರೋ ಫೈನಾನ್ಸ್ ಒಂದು ಕ್ಯಾಲ್ಕುಲೇಷನ್ ಇಡ್ಲಿ ಅವನ ಫೈನಾನ್ಸ್ ನಲ್ಲಿ, ಅದರ ಕಟ್ಟುಬದ್ಧವಾಗಿ ನಡ್ಕೊಳ್ಳಿ. ಯಾವ ಥರದ ಒಂದು ಫ್ರೇಮ್ ವರ್ಕ್ ಇಲ್ಲ. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇವಾಗ ನೀವು ರೋಡ್ನಲ್ಲಿ ಸಿಗ್ನಲ್ ಅಲ್ಲಿ ಯಾಕೆ ನಿಲ್ತೀವಿ? ಒಂದು ರೆಡ್ ಸಿಗ್ನಲ್ ಇದೆ, ಒಂದು ಆರೆಂಜ್ ಇದೆ, ಒಂದು ಗ್ರೀನ್ ಇದೆ. ಆ ತರ ಸರ್ಕಾರ ಮಾಡಿದೆ. ಇದಕ್ಕೆ ಎಲ್ಲಿ ಮೈಕ್ರೋ ಲೆವೆಲ್ ಪಾಲಿಸೀಸ್ ಮಾಡಿದ್ದಾರೆ? ಮಾಡಿಲ್ಲ. ಅಟ್ ಫಾರ್ಮಲ್ ಎಕಾನಮಿ ಮತ್ತೆ ಫಾರ್ಮಲ್ ಇದಕ್ಕಿದೆಯೇ ಹೊರತು ಇನ್ಫಾರ್ಮಲ್ ಎಕಾನಮಿಗಿಲ್ಲ. ಸರ್ಕಾರಕ್ಕೆ ಇದು ಜ್ವಲಂತ ಸಮಸ್ಯೆ ಅಂತ ಗೊತ್ತು. ಚೈನೀಸ್ ಕಂಪನಿಗಳು ಈ ತರ ಪರ್ಸನಲ್ ಲೋನ್ಗಳು ಕೊಟ್ಟು ಜನಗಳನ್ನ ಯಾವ್ಯಾವ್ದು ರೀತಿ ಬೇರೆ ತರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಐ ಮೀನ್ ಹಲವಾರು ತೊಂದರೆಗಳಾಗ್ತಿದೆ. ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇದರದ್ದು ಇಕೋಸಿಸ್ಟಮಿನ ಪ್ರಾಬ್ಲಮ್. ಸರ್ಕಾರ ಪಾಲಿಸಿ ತರದೇ ಇದ್ರೆ ಈ ಪ್ರಾಬ್ಲಮ್ಸ್ ನೀವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತೀವಿ ಹೊರತು ಯಾರು ಕೇಳೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಪಾಲಿಸಿ ಕಮ್ಸ್, ನೋಬಡಿ ವಿಲ್ ಫಾಲೋ ದ ರೂಲ್ಸ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕು. ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸರ್ಕಾರ ಕೂಡ ಗಮನ ಹರಿಸಿದ್ರೆ ಮಾತ್ರ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅನ್ನೋದಾಗಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು. ಚರ್ಚೆಯನ್ನು ಮುಂದುವರಿಸೋಣ. ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿ ಮೀರ್ತಾ ಇದೆ ಎನ್ನುವುದಾಗಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಾಗೆಯೇ RBI ಗೈಡ್ಲೈನ್ಸ್ ಏನಿದೆ, ಹಾಗೆಯೇ ಮೈಕ್ರೋ ಫೈನಾನ್ಸ್ ಅವರು ಇದನ್ನ ಪಾಲನೆ ಮಾಡ್ತಾ ಇದ್ದಾರೆ ಎನ್ನುವುದಾಗೂ ಕೂಡ ನಮ್ಮ ಆರ್ಥಿಕ ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ರು. ವಿವೇಕಾನಂದ ಸರ್, ಈಗ ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಆಗ್ಲೇ ನೀವು ಸಿಬಿಲ್ ಬಗ್ಗೆ ಮೆನ್ಷನ್ ಮಾಡಿದ್ರಿ ಸರ್. ಈ ಸಿಬಿಲ್ ಅಂದ್ರೆ ಏನು, ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸರ್? ಇಲ್ಲ, ನಾನು ಅದನ್ನ ಅನಿಲ್ ಭಾರದ್ವಾಜ್ ಅವರು ಹೇಳ್ತಾರೆ ಸಿಬಿಲ್ ಬಗ್ಗೆ ಎಲ್ಲ ಅವರಿಗೆ ಬಹಳ ಬೇರೆ ಭಾಗದಲ್ಲಿ ಮಾತಾಡ್ತೀನಿ. ಓಕೆ ಸರ್, ಫೈನ್. ಸ್ನೇಹಿತರೆ ಮತ್ತೆ ವೀಕ್ಷಕರೇ, ಸಿಬಿಲ್ ಅನ್ನುವಂಥದ್ದು ಒಬ್ಬ ಮನುಷ್ಯ ತನ್ನ ಸಾಲದ ಇತಿಹಾಸವನ್ನ ತಿಳಿಸುವಂತಹ ಒಂದು ಮುಖಪುಟ. ಸರ್, ಇದು ಸಾಲಕ್ಕೆ ಮಾತ್ರ ಸೀಮಿತನ ಹೇಗೆ ಸರ್? ಸಾಲಕ್ಕೆ ಮಾತ್ರ ಟ್ರಾನ್ಸಾಕ್ಷನ್. ಇದು ಸಾಲ, LIC ಇನ್ಶೂರೆನ್ಸ್ ಪ್ರೀಮಿಯಂ, ಕ್ರೆಡಿಟ್ ಕಾರ್ಡ್ಗಳ ಪೇಮೆಂಟ್ಗಳಾಗಿರಬಹುದು. ಇದು ಎಲ್ಲದರದ್ದು ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಹೇಳುವಂತಹ ಒಂದು ಬದ್ಧತೆಯನ್ನ, ಆರ್ಥಿಕ ಬದ್ಧತೆಯನ್ನ ಒಬ್ಬ ಮನುಷ್ಯ ಹೇಗೆ ಕಾತ್ಕೊಂಡಿದ್ದಾನೆ ಅನ್ನುವಂತಹ ಒಂದು ತೋರಿಸುವಂತಹ ಒಂದು ಮುಖಪುಟ.
ಇದರಲ್ಲಿ -1ರಿಂದ 850 ತನಕ 900 ತನಕನೂ ನಂಬರ್ಗಳನ್ನ ಮಾಡುವಂತದ್ದು ಇರುತ್ತೆ. ಓಕೆ. -1 ಅಂತಂದ್ರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಸಾಲ ಪಡೆದಿರುವಂತಹ ಇತಿಹಾಸ ಇಲ್ಲ ಅಂತ. ಇನ್ನು 0ಯಿಂದ 700 ತನಕ, 0ಯಿಂದ 600 ತನಕ ಆತ ಸಾಲವನ್ನ ಪಡೆದಿದ್ದಾನೆ, ಆದ್ರೆ ಅವನಿಗೆ ಅಂತ ಒಳ್ಳೆಯ ಮರುಪಾವತಿಯ ಇತಿಹಾಸ ಇಲ್ಲ ಅಂತ ಅರ್ಥ ಆಗತ್ತೆ. 600ಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ. 600ರಿಂದ 750 ತನಕ ಈತ ಸಾಲವನ್ನ ಪಡೆಯುವಂತಹ ಯೋಗ್ಯತೆ ಇದೆ, ಆದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂತ ವಿಚಾರವನ್ನ ಈ ನಂಬರ್ಗಳು ಸೂಚಿಸುತ್ತೆ. 750 ಮತ್ತೆ 800 ಮೇಲ್ಗಡೆ ಇರುವಂತವ್ರು, ಇವರ ಆರ್ಥಿಕ ಬದ್ಧತೆ ತುಂಬಾ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲದೆ ಇವರಿಗೆ ಸಾಲವನ್ನ ಕೊಡಬಹುದು ಅನ್ನುವಂತ ಒಂದು ಮಾರ್ಗಸೂಚಿಯನ್ನ ಒಂದು ವಿಚಾರವನ್ನ ಈ ನಂಬರ್ಗಳು ಸೂಚಿಸುವಂತದ್ದು ಸಿಬಿಲ್ಗಳನ್ನ. ಮತ್ತೆ ಸಿಬಿಲ್ಗಳನ್ನ ಹೇಗಂದ್ರ ಹಾಗೆ, ಮತ್ತೆ ಅವ್ರಿಗೆ ಸಿಬಿಲ್ ರಿಪೋರ್ಟ್ ನ ಇದು ಪ್ರೈವೇಟ್ ಏಜೆನ್ಸಿ ಆಗಿರುವಂತದ್ದು, ಇದನ್ನ ನಾವು ಎಷ್ಟರ ಮಟ್ಟಿಗೆ ಬ್ಯಾಂಕ್ಗಳು ಇದನ್ನ ಮಾನ್ಯತೆಗೆ ಪಡಿಬೇಕು ಅನ್ನುವಂಥದ್ರ ಚರ್ಚೆನೂ ಹಿಂದೆ ಆಗಿದೆ. ಕೋರ್ಟ್ಗಳಲ್ಲಿ ಇದರ ನಿರ್ಧಾರ ಆಗಿದೆ. RBI ಸಿಬಿಲ್ ಹೇಗೆ ಕೆಲಸ ಮಾಡಬೇಕು, ಅದರ ಕಾರ್ಯಸೂಚಿ ಹೇಗಿರ್ಬೇಕು, ಕಾರ್ಯನಿರ್ವಹಣೆ ಹೇಗಿರ್ಬೇಕು ಅನ್ನೋದಕ್ಕೆ ಸುಮಾರಷ್ಟು ನೋಟಿಫಿಕೇಶನ್ ಗಳನ್ನ, ಸರ್ಕ್ಯುಲರ್ ಗಳನ್ನ, ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರವೇ ಸಿಬಿಲ್ ಕೆಲಸವನ್ನ ಮಾಡ್ಬೇಕಾಗತ್ತೆ. ಎರಡನೇದು, ಈಗ ಸುಮಾರಷ್ಟು ಸತಿ ಏನೇನಾಗೋಗ್ಬಿಡುತ್ತೆ, ಇದು ಬಹಳ ಮುಖ್ಯವಾದಂತ ವಿಚಾರ, ವೀಕ್ಷಕರು ತುಂಬಾ ಗಮನ ಇಟ್ಟು ಕೇಳಬೇಕಾಗಿರುವಂತದ್ದು. ಯಾವ್ದೋ ತಾಂತ್ರಿಕ ದೋಷದಿಂದನೋ ಮತ್ತಿನ್ಯಾವುದೋ ತೊಂದರೆಯಿಂದನೋ 1ನೇ ತಾರೀಕು ಕಟ್ಟಬೇಕಾಗಿರುವಂತಹ EMI 2ನೇ ತಾರೀಕು, 3ನೇ ತಾರೀಕು, 1 ದಿವಸ ಅಥವಾ 2 ದಿವಸ ಲೇಟ್ ಆಗಿ ಪೇಮೆಂಟ್ ಗಳಾಗೋಗ್ಬಿಟ್ಟಿರತ್ತೆ. ಅವ್ರಿಗೆ ಆರ್ಥಿಕ ಬದ್ಧತೆ ಇರುತ್ತೆ, ಆದ್ರೆ ತಮ್ಮ ಯಾವುದೋ ಒಂದು ತಾಂತ್ರಿಕ ದೋಷದಿಂದ ಆಗಿರ್ಬೋದು, ಅಥವಾ ಇನ್ಯಾವುದೋ ದೋಷದಿಂದ ಆಗಿರ್ಬೋದು, ಅಥವಾ ಈಗ ಸಂಬಳ 1 ದಿವಸ ಲೇಟ್ ಆಗಿ ಬಂದ್ಬಿಟ್ಟಿರ್ಬೋದು, ಇನ್ಯಾವುದೋ ಕಾರಣಗಳಿಂದ ಅವ್ರು ಯಾವುದೇ ಮರುಪಾವತಿ ಮಾಡದೇ ಇರುವಂತಹ ಉದ್ದೇಶ ಇರೋದಿಲ್ಲ. ಆದ್ರೆ ಕೆಲವೊಂದಷ್ಟು ಕಾರಣಗಳಿಂದ ಅವರಿಗೆ 1-2 ದಿವಸ ಲೇಟ್ ಆಗಿದ್ರುವೆ ಸಿಬಿಲ್ ರೇಟ್ಗಳು ಡ್ರಾಪ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ, 2 ನಿಮಿಷ ಹೇಳ್ಬಿಟ್ಟು ಮುಗಿಸ್ಕೊಂಡು. ಅಂತ ಸಂದರ್ಭದಲ್ಲಿ ವ್ಯಕ್ತಿಗಳು ಸಿಬಿಲ್ಗೆ ಒಂದು ಗ್ರೀವೆನ್ಸ್ ಅನ್ನ ಮಾಡಬಹುದಾಗಿದೆ. ಗ್ರೀವೆನ್ಸ್ ಅನ್ನ ಮಾಡಿ 3 ದಿವಸದ ಒಳಗಡೆ ಸಿಬಿಲ್ ಅವರು ಅದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಇದು RBI ಸೂಚನೆ. ನಾನು ಹೇಳ್ತಿರುವಂತದ್ದು ಎಲ್ಲಾ ವೀಕ್ಷಕರು ಅತ್ಯಂತ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತದ್ದು. 3 ಅಥವಾ 4 ವರ್ಕಿಂಗ್ ಡೇಗಳಲ್ಲಿ ಅವರು ಅದನ್ನ ಪರಿಹಾರ ಮಾಡಬೇಕಾಗಿರುವಂತದ್ದು ಸಿಬಿಲ್ನ ಬಾಧ್ಯತೆ. ಅವರು ಅದನ್ನ ಮಾಡ್ಲೇಬೇಕಾಗಿರುತ್ತೆ. ಆಮೇಲೆ ಇನ್ನು ಸಮಯ ಇದ್ರೆ 1 ನಿಮಿಷದಲ್ಲಿ ವಿವೇಕಾನಂದ ಸರ್ ಸಮಯ ತುಂಬಾ ಕಮ್ಮಿ ಇದೆ ಸರ್, ದಯವಿಟ್ಟು ವಿವೇಕಾನಂದ ಸರ್ ಕೊನೆಯದಾಗಿ ಚುಟುಕಾಗಿ ಒಂದು ಪ್ರತಿಕ್ರಿಯೆ ಸರ್. ಏನಿಲ್ಲ, ನನಗೆ ಈ ಕೋವಿಡ್ ನಂತರದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಗಮನಿಸಿ ಆಗ್ಲೇ ಅವ್ರು ಎಕ್ಸ್ಪ್ಲೈನ್ ಮಾಡಿದಂಗೆ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಮಾಡಿ ಸಾಲ ಕೊಡೋದಕ್ಕೆ ಮತ್ತು ಸಾಲ ವಸೂಲಿ ಮಾಡೋದಕ್ಕೆ ಇನ್ನೊಂದಷ್ಟು ಸರಳವಾದ ನಿಯಮಗಳನ್ನ ಮಾಡ್ಬೇಕು. ಅವ್ರು ಆಗ್ಲೇ ತುಂಬಾ ಚೆನ್ನಾಗಿ ಹೇಳಿದ್ರು, ಒಂದು 10 ಪಾಯಿಂಟ್ ಸಾಕು ಅಂತೇಳಿ. ಈ ಇನ್ಶೂರೆನ್ಸ್ ಅಲ್ಲಿ ಹಾಕದಂಗೆ A ಪಾಸಿಟಿವ್ ಕೊಡ್ತೀವಿ, B ಕೊಡಲ್ಲ, C ಗೆ D ಎಲ್ಲ ಗೊಂದಲ ಬೇಡ. ತುಂಬಾ ಸರಳವಾಗಿ ಒಂದು 10 ಅಂಶಗಳನ್ನ ಸಾಲ ಕೊಡೋದಕ್ಕೆ ಮತ್ತು ಸಾಲ ವಸೂಲಿ ಮಾಡ್ಲಿಕ್ಕೆ, ಮತ್ತೆ ಸಾಲ ಕೊಡದೇ ಇರುವಂತವ್ರಿಗೆ ಅವ್ರು ಕೊಡೋ ಸ್ಥಿತಿಯಲ್ಲಿ ಇಲ್ಲ ಅಂದಾಗ ಏನ್ ಮಾಡ್ಬೇಕು, ಅಂತಿಮವಾಗಿ ಏನು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಎಷ್ಟೋ ಹಣವನ್ನ ರೈಟ್ ಆಫ್ ಅಂತೇಳಿ ಏನೋ ಒಂದು ಕಾಲಂ ಮಾಡ್ಕೊಂಡು ಮಾಡಿದ್ದಾರೆ. ಹಾಗೆ ನೋಡ್ಬೇಕು, ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಒಂದಷ್ಟು ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಸರ್ಕಾರ ಖಂಡಿತವಾಗ್ಲೂ ಇಂಟರ್ಫಿಯರ್ ಮಾಡಿ, ಹಾಗೆ ಮೈಕ್ರೋ ಫೈನಾನ್ಸ್ ಕೂಡ ತಮ್ಮ ನೀತಿ ನಿಯಮಗಳಲ್ಲಿ ಒಂದ್ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂಡು ಸರಳ ಮಾಡ್ಕೊಂಡು ಹೊಸದೇನಾದ್ರೂ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತಿನ ಚರ್ಚೆ ಮತ್ತು ಇದು ಅವರಿಗೆ ತಲುಪಲಿ, ಒಳ್ಳೇದಾಗುತ್ತೆ. ಸಮಾಜದಲ್ಲಿ ಇನ್ನೊಂದಷ್ಟು ಗಲಾಟೆಗಳು ಕಡಿಮೆ ಆಗಿ ಜನರ ನೆಮ್ಮದಿಯ ಜೀವನ ಮಟ್ಟ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ವೆಲ್ ಸರ್, ವೆಲ್ ಹೇಮಂತ್ ಸರ್, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ ಸರ್. ಇದನ್ನೆಲ್ಲ ನೋಡ್ತಾ ಇದ್ದಾಗ ಏನ್ ಅನ್ಸ್ತು ನಿಮ್ಗೆ ಅಂತೇಳಿ?
ಪಾಯಿಂಟ್ಸ್ನಲ್ಲಿ ಹೇಳ್ಬಿಡ್ತೀನಿ. ಮೈಕ್ರೋ ಫೈನಾನ್ಸ್ ಅವರು ಅವರ ಬಡ್ಡಿ ದರಗಳನ್ನು ಪುನರ್ವಿಮರ್ಶನೆ ಮಾಡ್ಕೋಬೇಕು. ಓಕೆ. ಬಡ್ಡಿ, ಚಕ್ರಬಡ್ಡಿ, ಟೈಮ್ ಪಾಸ್, ಎಕ್ಸ್ಟ್ರಾ ಒಂದು ಲಿಮಿಟ್ ಬಿಟ್ಟಿದ್ದಾರೆ. ಪೀನಲ್ ಇಂಟ್ರೆಸ್ಟ್ ಬಗ್ಗೆ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಪಾಲಿಸಿ ಡಾಕ್ಯುಮೆಂಟಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು. ಮೂರನೇದು, ಸಾಲ ಕೊಡೋದಕ್ಕಿಂತ ಮುಂಚೆ ಇವನು ಮತ್ತೆ ಸಾಲಗಳ 4-5 ಸಲ ಕಡೆಗಳು ತಗೊಂಡಿದ್ದಾನ ಅನ್ನೋದನ್ನ ಸರ್ಕಾರದಿಂದಾನು ಡೇಟಾ ಕೊಡಬೇಕು. ಇವರು ಕೂಡ ಒಂದು ಮುಚ್ಚೋಲೆ ತಗೋಬೇಕು. ದಟ್ ಮೀನ್ಸ್ ಡಿಕ್ಲರೇಷನ್ ತಗೋಬೇಕು ದಟ್ ಐ ಹ್ಯಾವ್ ನಾಟ್ ಟೇಕನ್ ಎನಿಥಿಂಗ್. ಬಿಕಾಸ್ ಏನೇ ಒಂದು ರಿಲೇಶನ್ಶಿಪ್ ಬ್ಯಾಂಕಿಂಗ್ ಅಂಡ್ ಕಸ್ಟಮರ್ ನಡೆಯೋದು ಅಟ್ಮೋಸ್ಟ್ ಗುಡ್ ಫೇತ್ ಇಂದ, ಇನ್ಶೂರೆನ್ಸ್ ನಡೆಯೋದು ಅದೇ ಫೇತ್ ಇಂದ. ಸೊ ಅವರು ಅಲ್ಲೇ ಮೋಸ ಆದಾಗ ಅಂದ್ರೆ ಅವನು ಅಲ್ಲೇ ಬಿದ್ದೋಗ್ತಾನೆ. ಪರ್ಟಿಕ್ಯುಲರ್ ಕಸ್ಟಮರ್ ಎಲ್ಲೋ ತಗೊಂಡು ನಾನು ಎಲ್ಲೂ ತಗೊಂಡಿಲ್ಲ ಅಂತ ಸುಳ್ಳು ಹೇಳಿದ್ರೆ ಅವನು ಫಸ್ಟ್ ವಿಕೆಟ್ ಔಟು. ಸೊ ಅಲ್ಲೇ ಒಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಅವನ ಮೇಲೆ ಏನ್ ಆಕ್ಷನ್ ಬೇಕಾದ್ರೂ ತಗೋಬಹುದು. ಹಿ ಹ್ಯಾಸ್ ಲಾಸ್ಟ್ ಆಲ್ ಹಿಸ್ ಕ್ರೆಡಿಬಿಲಿಟಿ. ಮೂರನೇದೇನು ಅಂತ ಹೇಳಿದ್ರೆ, ಸಾಲ ತಗೊಂಡವರಿಗೆ ಸೂಕ್ಷ್ಮವಾಗಿ ಹೇಳೋದೇನು ಅಂದ್ರೆ, ಈ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಇರ್ಬೋದು, ನಮ್ಮ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರ್ಬೋದು. ನಮ್ಮ ದೊಡ್ಡವ್ರು ಹೇಳ್ದಂಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು ಒಳ್ಳೇದು. ಕಾರಣ ಏನಕ್ಕೆ ಅಂದ್ರೆ, ದೊಡ್ಡ ಫಿಲಮ್ ನಲ್ಲಿ ಹೇಳ್ತಾರೆ ಹಾಸಿಗೆನೇ ದೊಡ್ಡದ್ ಮಾಡೋಣ, ಅದಕ್ಕೆ ನಿಮ್ ಸಾಮರ್ಥ್ಯ ಬೆಳೆಸ್ಕೊಳ್ಳಿ. ಅದು ಬಿಟ್ಟು ಕಾಲ್ನ ಚಾಚ್ತೀನಿ ಅಂತ ಹೋದ್ರೆ ಇದೇ ಹಣೆ ಬರ ಆಗೋದು. ವೆಲ್ ಸರ್, ವೆಲ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಗಮನಿಸಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮೈಕ್ರೋ ಫಿನಾನ್ಸ್ ದಂಧೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ವಿವೇಕಾನಂದ HK ಅವರು ಚಿಂತಕರು, ಅನಿಲ್ ಭಾರದ್ವಾಜ್ ಅವರು ಆರ್ಥಿಕ ತಜ್ಞರು, ಡಾಕ್ಟರ್ ಹೇಮಂತ್ ಕುಮಾರ್ ಆರ್ಥಿಕ ತಜ್ಞರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮೈಕ್ರೋ ಫಿನಾನ್ಸ್ನವರ ಬಡ್ಡಿ ದರ ಅಥವಾ ಅವರು ಕೊಡ್ತಾ ಇರುವಂಥ ಟಾರ್ಚರ್ಗಳಿಗೆ ಕಡಿವಾಣ ಹಾಕಬೇಕು ಎನ್ನುವಂಥದ್ದಾಗಿ ಒಂದಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ನಿಟ್ಟಿನಲ್ಲೂ ಸರಿ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು. ಅದರ ಹೊರತಾಗಿ ಸಾಲಗಾರರು ಕೂಡ ಎಚ್ಚೆತ್ತುಕೊಳ್ಬೇಕು. ತಾವು ಯಾವ ಕಾರಣಕ್ಕಾಗಿ ಸಾಲ ಮಾಡ್ತಾ ಇದೀವಿ ಅದು ಕೂಡ ಗೊತ್ತಾಗಬೇಕು. ಹಾಗೆಯೇ ಸಾಲ ಮಾಡಿದವರು ಕೂಡ ಸರಿಯಾದ ಟೈಮ್ಗೆ ಸಾಲ ಪಾವತಿ ಮಾಡಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.